ಬಂದಿದೆ, ಹಿಗ್ಗನ್ನು ತಂದಿದೆ. ಸಂಭ್ರಮದಿಂದ ಸಂಭ್ರಮಿಸ್ತಾ ಸಂಕ್ರಾಂತಿ ಹಬ್ಬವನ್ನ ಆಚರಿಸೋಣ ವೀಕ್ಷಕರೇ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಸುಗ್ಗಿ ಹಬ್ಬ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಅಂತ ತಿಳಿಸ್ತಾ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ದಿವ್ಯಾ ಆಲೂರ್. ನೀವು ನೋಡ್ತಾ ಇದ್ದೀರಾ, ಇದು ಶ್ರೀನಿಧಿ ಪಬ್ಲಿಕೇಶನ್ಸ್, ಅವೆನ್ಯೂ ರೋಡ್, ಬಳಿಪೇಟೆ, ಬೆಂಗಳೂರು ಅರ್ಪಿಸುವ ಮಹರ್ಷಿ ವಾಣಿ ಕಾರ್ಯಕ್ರಮ ಪವರ್ಡ್ ಬೈ ಅಮೃತ ಬಿಂದು. ನಮ್ಮ ಅಗರಬತ್ತಿ ಪಾರ್ಟ್ನರ್ ಮೋಕ್ಷ ಅಗರಬತ್ತಿಗಳು. ಈ ಒಂದು ಸುದಿನ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬೇಗ ಸ್ವಾಗತಿಸ್ಬಿಡೋಣ, ಅವ್ರಿಗೂ ಶುಭಾಶಯ ತಿಳಿಸೋಣ ಅಲ್ವಾ ವೀಕ್ಷಕರೇ. ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷ್ಯರು, ಚಕ್ಷುರ್ಮತಿ ವಿದ್ಯಾ ಪ್ರವೀಣರು, ಸ್ವರ ಜ್ಯೋತಿಷ್ಯದಲ್ಲೂ ಪಾಂಡಿತ್ಯವನ್ನ ಪಡ್ಕೊಂಡಿದ್ದಾರೆ. ಅವರೇ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಗುರುಜಿ, ಮಹರ್ಷಿ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಜೊತೆಗೆ ನಿಮ್ಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ವೀಕ್ಷಕರ ಪರವಾಗಿ ನಾನೇ ಎಳ್ಳು ಬೆಲ್ಲ ನೀಡ್ತಾ, ಜೊತೆಗೆ ಕಬ್ಬನ್ನ ನೀಡ್ತಾ ಗುರುಜಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಎಳ್ಳು ಬೆಲ್ಲವನ್ನು ಹಂಚಿ ಸಂತಸದ ಮಾತಾಡಿ ಪ್ರತಿಯೊಬ್ಬರ ಮನಸ್ಸಲ್ಲೂ ಇರತಕ್ಕಂತಹ ದುಃಖ ದುಮ್ಮಾನಗಳನ್ನು ದೂರ ಮಾಡಿ ಸದಾಕಾಲ ನಗನಗ್ತಾ ಇರಲಿಕ್ಕೆ ಭಗವಂತನ ಪ್ರಾರ್ಥನೆ ಮಾಡ್ತಾ, ಸಂಕ್ರಾಂತಿ ಪುರುಷನ ಆಶೀರ್ವಾದವು ಜೊತೆಗೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಸಂಪೂರ್ಣ ಅನುಗ್ರಹಕ್ಕೋಸ್ಕರ ಮತ್ತೊಮ್ಮೆ ಭಗವಂತನ ಪ್ರಾರ್ಥನೆ ಮಾಡ್ತಾ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ನನ್ನ ಅಭಿಮಾನಿ ದೇವರುಗಳು ನಿಮಗೂ ತಿಳಿಸ್ತಾ, ಜೊತೆಗೆ ಎಳ್ಳು ಬೆಲ್ಲ ನಾನು ನಿಮಗೆ ಕೊಡ್ತಾ ಇದ್ದೇನೆ, ಆದರೆ ನೀವು ನಮಗೆ ಕೊಡಬೇಕು. ಹೇಗೆ? ನಮ್ಮ ವಾಹಿನಿಗೆ ಕಳಿಸೋದ್ರ ಮುಖಾಂತರ. ಒಳ್ಳೆಯದಾಗಲಿ. ಇನ್ನು ಹಬ್ಬದ ವಿಶೇಷ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ. ರಾಜ್ಯದಾದ್ಯಂತ, ದೇಶದಾದ್ಯಂತ ಎಳ್ಳು ಹಬ್ಬ ಅಂದರೆ ಈ ಎಳ್ಳು ಬೆಲ್ಲವನ್ನು ಹಂಚತಕ್ಕಂಥದ್ದು. ಎಳ್ಳು ಬೆಲ್ಲದ ವಿಶೇಷ ಬಹಳ ಅರ್ಥಪೂರ್ಣವಾಗಿದೆ. ಜೊತೆಗೆ ಉತ್ತರಾಯಣ ಪುಣ್ಯಕಾಲ, ದಕ್ಷಿಣಾಯನವನ್ನು ಮುಗಿಸ್ಕೊಂಡು ಉತ್ತರಾಯಣ ಪುಣ್ಯಕಾಲಕ್ಕೆ ಇವತ್ತು ನಾವು ಕಾಲಿಟ್ಟಿದ್ದೇವೆ. ಇವತ್ತಿನಿಂದ ಮಾಡಬಹುದಾದಂಥ ಪ್ರತಿಯೊಂದು ಕಾರ್ಯಕ್ರಮಗಳು ಶುಭದಾಯಕವಾಗಿರ್ತಕ್ಕಂಥದ್ದು, ವಿಶೇಷತೆಗಳಿರ್ತಕ್ಕಂಥದ್ದು. ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಸಾಕಷ್ಟು ಲಾಭವನ್ನು ತರ್ತಕ್ಕಂಥ ಶುಭ ಮುಹೂರ್ತದ ಒಂದು ವಿಶೇಷವಾದಂಥ ದಿನ. ಮತ್ತೊಮ್ಮೆ ಸಂಕ್ರಾಂತಿಯ ಶುಭಾಶಯಗಳನ್ನು ಹೇಳ್ತಾ ಪಂಚಾಂಗ ಶ್ರವಣ ಮಾಡೋಣ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಘ್ಯಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವ ಲೋಕಾನಾಂ ವಿಶುದೇ ಭವರೋಗಿಣಾಂ ನಿಧಯೇ ಸರ್ವ ವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಸಹಿತ ಹಬ್ಬದ ವಾತಾವರಣ ಅಚ್ಚುಕಟ್ಟಾಗಿ, ಜೊತೆಗೆ ಇವತ್ತಿನ ದಿವಸ ಸಾಕಷ್ಟು ವಿಶೇಷವಾದಂಥ ರೀತಿ ಜಾನುವಾರುಗಳಿಗೆ ಒಂದು ವಿಶೇಷವಾದಂಥ ಹಬ್ಬವೇ ಸರಿ. ಹಳ್ಳಿಗಳಲ್ಲಿ ಬಹಳ ಅಚ್ಚುಕಟ್ಟಾಗಿ ಪ್ರತಿಯೊಬ್ಬರ ಮನೆ ಬಾಗಿಲು ಸಹಿತ ಶುದ್ಧಿ ಮಾಡಿ ರಂಗವಲ್ಲಿನ ಹಾಕಿ ಆನಂದದಿಂದ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಬೆಳೆದಿರ್ತಕ್ಕಂತಹ ಬೆಳೆಗಳನ್ನು, ಅವರೆಕಾಯಿ ಆಗಿರ್ಬೋದು, ಕಡಲೆಕಾಯಿ ಆಗಿರ್ಬೋದು, ಎಲ್ಚಿ ಆಗಿರ್ಬೋದು, ಇನ್ನು ಎಳ್ಳು ಬೆಲ್ಲ, ಕಬ್ಬು, ಇದೆಲ್ಲವನ್ನು ಸಹಿತ ಕೊಟ್ಟು ಪ್ರೀತಿ ವಿಶ್ವಾಸದ ಮಾತಾಡ್ತಾರೆ. ಇವತ್ತಿನ ದಿವಸ ಪೊಂಗಲ್ ಹಬ್ಬ ಅಂತಲೂ ಹೇಳ್ತಾರೆ. ಪ್ರತಿಯೊಬ್ಬರ ಮನೆಗಳಲ್ಲೂ ಬಡವ ಬಲ್ಲಿಗ ಅಂದಿರ, ಜಾತಿ ಮತ ಭೇದವಿಲ್ಲದಿರ ಪ್ರತಿಯೊಬ್ಬರ ಮನೆಗಳಲ್ಲೂ ಸಹಿತ ಪೊಂಗಲ್ ಮಾಡಿ 4-6 ಜನಕ್ಕೆ ಹಂಚಿ ಸಂತಸದಿಂದ ಸಂತೋಷ ಪಡ್ತಕ್ಕಂಥ ಹಬ್ಬ ಈ ಸಂಕ್ರಾಂತಿ ಹಬ್ಬ. ಬನ್ನಿ ಪಂಚಾಂಗ ಶ್ರವಣ ನೋಡಿ ಇನ್ನಷ್ಟು ವಿಶೇಷವಾದ ಮಾಹಿತಿಗಳಿದೆ, ನಿಮ್ಮೊಂದಿಗೆ ನಾನು ಹಂಚ್ಕೊಳ್ತೇನೆ. ಜೊತೆಗೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ವಿಶೇಷವಾದಂಥ ಅನುಷ್ಠಾನವನ್ನು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನೋಡೋಣ. ಇನ್ನು ಸಂಕ್ರಾಂತಿ ಈ ಕಾರ್ಯಕ್ರಮ ಮುಗಿದಾದ ನಂತರ ಕಡಲೆಕಾಯಿ ಪರ್ಷೆಗೆ ಹೊರಡತಕ್ಕಂಥದ್ದು. ಕಡಲೆಕಾಯಿ ಪರ್ಷೆನಲ್ಲಿ ಎಲ್ಲರಿಗೂ ಬಂದಂತಹ ಪ್ರತಿಯೊಬ್ಬರಿಗೂ ಸಹಿತ ಕಡಲೆಕಾಯಿ ಮತ್ತು ಕಬ್ಬು ಇದನ್ನು ಪ್ರತಿಯೊಬ್ಬರಿಗೂ ವಿನಿಯೋಗ. ಜಗತ್ತಿಗೆ ತಾಯಿಯಾಗಿರ್ತಕ್ಕಂಥ ಜಗನ್ಮಾತೆ ಗೋಮಾತೆ, ಆ ಗೋಮಾತೆಯ ಅನುಷ್ಠಾನವನ್ನು ಸಹಿತ ಅಚ್ಚುಕಟ್ಟಾಗಿ ಮಾಡೋಣ. ಗೋಮಾತೆಯ ಅನುಷ್ಠಾನಕ್ಕೆ ನನ್ನೊಂದಿಗೆ ನೀವು ಬನ್ನಿ. ಹಾಗೆ ನೈಸ್ ರಸ್ತೆಯಲ್ಲಿ ನಡೀತಾ ಇರತಕ್ಕಂಥ ವಿಶೇಷವಾದಂತಹ ಅನುಷ್ಠಾನ, ಆ ಗೋಮಾತೆಯ ಅನುಷ್ಠಾನ. ಅಮ್ಮ, ವಿಳಾಸವನ್ನು ಹೇಳಿ. ಖಂಡಿತ ಗುರುಜಿ. ಸೋಂಪುರ ವರಾಹಸಂದ್ರ ಚನ್ನವೀರಯ್ಯನ ಪಾಳ್ಯ, ನೈಸ್ ರಸ್ತೆ ಪಕ್ಕ, ಬೆಂಗಳೂರು. ಇಲ್ಲಿ ಜರುಗ್ತಿರುವಂತಹ ಕಡಲೆಕಾಯಿ ಪರ್ಷೆಗೆ ಖಂಡಿತವಾಗ್ಲೂ ನೀವೆಲ್ಲರೂ ಕೂಡ ಬನ್ನಿ, ಭಾಗವಹಿಸಿ ಅಂತ ತಿಳಿಸ್ತಾ, ಜೊತೆಗೆ ಕಬ್ಬು ಕಡಲೆಕಾಯಿಯನ್ನ ವಿತರಿಸಲಾಗುತ್ತೆ ಅಂತ ಗುರೂಜಿ ಅವರು ಕೂಡ ಹೇಳಿದ್ದಾರೆ. ಗುರೂಜಿ ಅವರ ಸ್ವಹಸ್ತದಿಂದಲೇ ಅವರು ಎಲ್ಲರಿಗೂ ವಿತರಿಸ್ತಿದ್ದಾರೆ. ಹಾಗಾಗಿ ಕಾರ್ಯಕ್ರಮ ಮುಗಿದ ಕೂಡಲೇ ಗುರೂಜಿ ಅವರು ನೇರವಾಗಿ ಬರ್ತಿದ್ದಾರೆ ಈ ಸ್ಥಳಕ್ಕೆ. ಕಡಲೆಕಾಯಿ ಪರ್ಷೆ, ಆ ಕಡಲೆಕಾಯಿ ರಾಶಿ, ಬಹುಶಃ ಆ ರಾಶಿ ನನಗಿನ್ನ ದೊಡ್ಡದಾದಂತಹ ರಾಶಿ ಆಗಿರುತ್ತೆ. ಅಷ್ಟು ರಾಶಿಯಲ್ಲಿರ್ತಕ್ಕಂತಹ ಕಡಲೆಕಾಯಿ ಪರ್ಷೆಯಲ್ಲಿ ಆ ಕಡಲೆಕಾಯಿನ ಪ್ರತಿಯೊಬ್ಬರಿಗೂ ಸಹಿತ ಕಡಲೆಕಾಯಿ ಮತ್ತು ಕಬ್ಬು ಪ್ರತಿಯೊಬ್ಬರಿಗೂ ವಿನಿಯೋಗ ಮಾಡ್ತಕ್ಕಂಥದ್ದು. ಜೊತೆಗೆ ನಡೆದಾಡೋ ದೇವರು ಬರ್ತಕ್ಕಂಥದ್ದು. ನಮ್ಮ ಆತ್ಮೀಯರಾದಂತಹ ರುದ್ರೇಶ್ ಅವರು ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೀತಕ್ಕಂಥದ್ದು. ತಪ್ಪದೆ ಬನ್ನಿ,
ನಾನು ನಿಮ್ಮ ಜೊತೆ ಇರ್ತೀನಿ. ಅಲ್ಲಿ ಹಬ್ಬದ ವಿಶೇಷವಾದಂಥ ಸಂಭ್ರಮವನ್ನು ಮತ್ತಷ್ಟು ವಿಶೇಷವಾಗಿ ಆಚರಣೆ ಮಾಡೋಣ. ಈಗ ಪಂಚಾಂಗ ಶ್ರವಣ ನೋಡೋಣ. ಓಂ ವಾಮದೇವಾಯ ನಮೋ, ಜ್ಯೇಷ್ಠಾಯ ನಮಃ, ಶ್ರೇಷ್ಠಾಯ ನಮೋ, ರುದ್ರಾಯ ನಮಃ, ಕಾಲಾಯ ನಮಃ, ಕಲವಿಕರಣಾಯ ನಮೋ, ಬಲವಿಕರಣಾಯ ನಮೋ, ಬಲಾಯ ನಮೋ, ಬಲಪ್ರಮದರಾಯ ನಮೋ, ಸರ್ವಭೂತಗಮನಾಯ ನಮೋ, ಮನೋನ್ಮನಾಯ ನಮಃ. ಶ್ರೀ ಜಯನಾಮ ಸಂವತ್ಸರೆ ಉತ್ತರಾಯಣೆ ಹೇಮಂತ ಋತು ಪುಷ್ಯಮಾಸ ಕೃಷ್ಣಪಕ್ಷ 15/1/2015 ಗುರುವಾರ ದಶಮಿ ವಿಶಾಖ ನಕ್ಷತ್ರ ಉತ್ತರಾಯಣ ಪುಣ್ಯಕಾಲ. ನಿನ್ನೆವರೆಗೂ ದಕ್ಷಿಣಾಯನ, ಇವತ್ತು ಉತ್ತರಾಯಣ. ಉತ್ತರಾಯಣ ಬಂತು ಅಂದರೆ ಸಮಸ್ತವೂ ಸಿದ್ಧಿಯೇ, ಇನ್ನೆಲ್ಲ ಶುಭವೇ, ಇನ್ನು ವಿಶೇಷವಾಗಿರ್ತಕ್ಕಂಥ ದಿನವೇ, ಜೊತೆಗೆ ಮುಹೂರ್ತಗಳಿಗೂ ಸಹಿತ ಅಷ್ಟೇ ವಿಶೇಷವಾಗಿರ್ತಕ್ಕಂಥದ್ದು. ಉತ್ತರಾಯಣ ಪುಣ್ಯಕಾಲ. ಇವತ್ತು ತರ್ಪಣ ಮತ್ತು ಸಂಕ್ರಮಣ. ನಮ್ಮನ್ನು ಅಗಲಿರ್ತಕ್ಕಂಥ ಅವರಿಗೆ ಇವತ್ತು ತರ್ಪಣ ಕೊಡ್ತಕ್ಕಂಥದ್ದು ಭಾಳ ವಿಶೇಷತೆ. ಇವತ್ತು ತರ್ಪಣ ವಿಧಿಯೂ ಹೌದು, ಜೊತೆಗೆ ಸಂಕ್ರಮಣವೂ ಹೌದು. ಅದರಿಂದ ಈ ಸಂಕ್ರಮಣ ದಿನ ಸ್ವಾಮಿ ಅಯ್ಯಪ್ಪನ ಆರಾಧನೆಯೂ ಅಷ್ಟೇ ವಿಶೇಷವಾಗಿರುತ್ತೆ. ಸ್ವಾಮಿಯೇ ಶರಣಮಯ್ಯಪ್ಪ, ಹರಿಹರ ಸುತನೇ ಶರಣಮಯ್ಯಪ್ಪ, ನಯ್ಯಾಭಿಷೇಕ ಪ್ರಿಯನೇ ಶರಣಮಯ್ಯಪ್ಪ. ಅಯ್ಯಪ್ಪನ ವಿಶೇಷವಾದಂತಹ ಅನುಷ್ಠಾನವನ್ನು ಬಿಜಾಪುರದಲ್ಲಿ ಅಂದರೆ ವಿಜಯಪುರದಲ್ಲಿ ನಡೆದಂತಹ ಅನುಷ್ಠಾನವನ್ನು ಈಗ ನೋಡೋಣ. ಆದರೆ ಅದಕ್ಕೂ ಮುನ್ನ ದರ್ಪಣಾಂಜನ ದರ್ಶನ ಮಾಡೋಣ. ಓಂ ಜಾತವೇದಸೇ ಸುನವಾಮ ಸೋಮಮರಾತಿ ಯತೋ ನಿದಹಾತಿ ವೇದ ಸನಃ ಪರ್ಷತತ ದುರ್ಗಾಣಿ ವಿಶ್ವ ನಾವೇವ ಸಿಂಧುಂ ದುರಿತಾತ್ಯಗ್ನಿ ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕನ್ಮಬಲೇ ಸೃಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೇಂ ಸುತರಸುತರಸೇ ನಮಃ. ಅಂಬಾ, ಮಹಾಕಾಳಿ, ಮಹಾಲಕ್ಷ್ಮಿ, ಶಾರದಾಂ ಭುವನೇಶ್ವರಿ, मनोजवं मारुततुल्यवेगं जितेन्द्रियं बुद्धिमतां वृष्टं वातात्मजं वानरमुख्यं श्रीरामदूतं शिरसा नमामि. अंबा. ओं हरिहरपुत्राय पुत्रलाभाय महाशास्त्रिं शत्रुविनाशनाय प्रत्यक्षशूलविधाय मदगजवाहनाय प्रवर्त सर्वजनमे वशमानाय स्वाहा. स्वामी ಶರಣಮಯ್ಯಪ್ಪ. ಇನ್ನು ಅಯ್ಯಪ್ಪನಿಗೂ ಒಂದು ಮಂಗಳಾರತಿ ಮಾಡಿ ಇವತ್ತಿನ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ನಡೀತಾ ಇರತಕ್ಕಂಥ ಈ ಒಂದು ಸಂಕ್ರಮಣದ ಹಬ್ಬ, ಪೊಂಗಲ್ ಹಬ್ಬ ಪ್ರತಿಯೊಬ್ಬರಿಗೂ ಸಂತಸವನ್ನು ತಂದು ಈ ವರ್ಷದಾದ್ಯಂತ ಪ್ರತಿ ದಿನಗಳು ಸಹಿತ ಒಂದೊಂದು ದಿನ ಒಂದೊಂದು ಕ್ಷಣವೂ ಸಹಿತ ಸುಖ, ಸಂತೋಷ, ನೆಮ್ಮದಿ ತರಲಿ. ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಹೊಸ ಬೆಳಕಾಗಲಿ. ಮುಂಬರ್ತಕ್ಕಂತಹ ದಿನಗಳಲ್ಲಿ ಇರ್ತಕ್ಕಂಥ ಸಂಕಷ್ಟಗಳು ದೂರವಾಗಿ ಪ್ರತಿಯೊಬ್ಬರ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿ ಸಿಗಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡೋಣ. ಅಂಬಾ ಶಾಂಭವಿ. ಗುರುಜಿ, ಮೊದಲಿಗೆ ನೀವೇ ಹೇಳಿದಂತೆ ಇವತ್ತು ಅಯ್ಯಪ್ಪನ ಆರಾಧನೆಗೆ ನಾವು ಸಾಕಷ್ಟು ಒತ್ತನ್ನು ನೀಡ್ತೇವೆ. ಎಲ್ಲರೂ ಕೂಡ ಹೌದು, ಮಕರ ಜ್ಯೋತಿಯನ್ನು ನೋಡೋದೇ ಒಂದು ರೀತಿಯ ಸಂತಸ ಅನ್ನೋದು ವಾಡಿಕೆ ಕೂಡ ಹೌದು. ಐತಿಹಾಸಿಕ ನಗರಿ ಅಂತಲೇ ಖ್ಯಾತಿ ಪಡೆದಿರುವಂತಹ ವಿಜಯಪುರಕ್ಕೆ ಅಂದರೆ ಬಿಜಾಪುರಕ್ಕೆ ಕೂಡ ಇತ್ತೀಚೆಗಷ್ಟೇ ನೀವು ಹೋಗಿದ್ರಿ. ನಾ ಭೂತೋ ನಾ ಭವಿಷ್ಯತಿ ಅನ್ನುವಂತಿತ್ತು ಆ ಕಾರ್ಯಕ್ರಮ ಅಂತ ಬರೀ ಮಾತಿನಲ್ಲಿ ವರ್ಣನೆ ಮಾಡಿದ್ರಿ. ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅದನ್ನು ಪ್ರಸಾರ ಕೂಡ ಮಾಡ್ತಾ ಇದ್ದೇವೆ. ಮಾಡೋಕ್ಕೂ ಮುನ್ನ ನಿಮ್ಮ ಅನುಭವದ ಕುರಿತಾಗಿ ಒಂದೆರಡು ಮಾತು, ಅಲ್ಲಿಗೆ ಹೋದಾಗ ಆ ಜನರ ಒಂದು ಆತಿಥ್ಯ, ಅಭಿಮಾನ ಕಂಡು ನಿಮ್ಗೆ ಏನ್ ಅನಿಸ್ತು ಅಂತ ತಿಳಿಸ್ತೀರಾ? ನಾನು ಇದನ್ನ ಮೊನ್ನೆನೂ ತಿಳಿಸಿದೆ, ಇವತ್ತು ತಿಳಿಸ್ತಾ ಇದ್ದೇನೆ. ಪ್ರೀತಿ ವಿಶ್ವಾಸವನ್ನ ಆ ಕಣ್ಗಳಲ್ಲೇ ಮಾತಿಲ್ದಿರ ಪ್ರತಿಯೊಬ್ಬರು ಸಹಿತ ಮಾತಿಲ್ದಿರ ಕಣ್ಗಳಲ್ಲೇ ತೋರಿಸಿದಂತಹ ಪ್ರೀತಿ ವಿಶ್ವಾಸ ಇದೆಯಲ್ಲ, ಅದಕ್ಕೆ ನಾನು ಯಾವತ್ತೂ ಚಿರಋಣಿ. ಪ್ರತಿಯೊಬ್ಬ ತಾಯಂದರು, ಅಕ್ಕಂದರು, ಪ್ರತಿಯೊಬ್ಬರು ಸಹಿತ ಅಲ್ಲಿರ್ತಕ್ಕಂತಹ ಪ್ರೀತಿ ವಿಶ್ವಾಸ ಬಹಳ ವಿಶೇಷವಾಗಿತ್ತು. ಜೊತೆಗೆ ಅಲ್ಲಿ ಬರೀ ನಮ್ಮ ಹಿಂದೂಗಳು ಮಾತ್ರವೇ ಅಲ್ಲ, ಮುಸ್ಲಿಂ ಬಾಂಧವರು ಸಹಿತ ಅಷ್ಟೇ ಆತ್ಮೀಯತೆ, ಅಷ್ಟೇ ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ದಾರೆ. ಜೊತೆಗೆ ನಡೆದಂತಹ ಕಾರ್ಯಕ್ರಮ ಬಹಳ ವಿಶೇಷವಾಗಿ ವಿಜೃಂಭಣೆಯಾಗಿ ನಡೆದದ್ದು. ಸುಮಾರು 6.5 ಕಿಲೋಮೀಟರ್ಷ್ಟು ಆನೆಯಲ್ಲೇ ಮೆರವಣಿಗೆ, ಆನೆ ಮೇಲೆ ಮೆರವಣಿಗೆ 6.5 ಕಿಲೋಮೀಟರ್ ಅಷ್ಟಾಗಿತ್ತು. ಇನ್ನು ಆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಂತಹ ಭಕ್ತಸಾಗರ, ಆ ಭಕ್ತಸಾಗರ, ಭಕ್ತಿಯ ಭಜನೆ, ಅಲ್ಲಿ ನಡೆದಂತಹ ಪಡಿಪೂಜೆ, ಅಯ್ಯಪ್ಪನ ಅನುಷ್ಠಾನ, ಸ್ವಾಮಿಯೇ ಶರಣಮಯ್ಯಪ್ಪ. ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಶಬರಿಮಲೆಯಲ್ಲಿ ನೋಡೋಕೆ ಹೋದರೂ ಸಹಿತ ಅಲ್ಲಿ ಅಭಿಷೇಕ ದರ್ಶನ ಅಷ್ಟಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದರೆ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ಶಾಂತಿ ರೂಪವಾಗಿ ಕೂತು ಪ್ರತಿಯೊಬ್ಬರು ಶಾಂತಿ ಚಿತ್ತದಿಂದ ಅಯ್ಯಪ್ಪನ ಅಭಿಷೇಕವನ್ನು ನೋಡಿದ್ದಾರೆ. 18 ಮೆಟ್ಲುಗಳ ವಿಶೇಷವಾದಂತಹ ಪಡಿಪೂಜೆಯನ್ನು ನೋಡಿದ್ದಾರೆ. ಬಹಳ ಅರ್ಥಗರ್ಭಿತವಾದಂಥ ಅನುಷ್ಠಾನವನ್ನು ನೋಡಿದ್ದಾರೆ. ಜೊತೆಗೆ ನೊಂದಂಥ ಮನಸ್ಸುಗಳಿಗೆ ಒಂದೆರಡು ಸಾಂತ್ವನದ ನುಡಿಯನ್ನೂ ಕಂಡಿದ್ದಾರೆ. ಜೊತೆಗೆ ಆ ಭಾಗದ ಇನ್ಯಾವುದೇ ಕಾರ್ಯಕ್ರಮ ಆದರೂ ನಾನು ಪುನಃ ಅತಿ ಶೀಘ್ರವಾಗಿ ಹೊರಡಬೇಕು ಅನ್ನೋ ಒಂದು ಆಸೆ ನಂದಾಗಿದೆ. ಕಾರಣ ಅಲ್ಲಿನ ಆತ್ಮೀಯತೆ, ಅಲ್ಲಿನ ಪ್ರೀತಿ ವಿಶ್ವಾಸ. ಆ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವತ್ತೂ ಚಿರಋಣಿ. ಈಗ
ಮುಂದೆ ನಾವು ನೋಡಲೇಬೇಕಾಗಿದೆ. ಅಲ್ಲಿ ಹೇಗೆ ಪೂಜೆ ಪ್ರಾರಂಭ ಆಯಿತು, ಗುರೂಜಿಯವರನ್ನ ಹೇಗೆ ಆನೆ ಉಂಬಾರಿ ಉತ್ಸವದ ಮುಖೇನ ಮುಖ್ಯ ವೇದಿಕೆಗೆ ಹೇಗೆ ಕರ್ಕೊಂಡು ಬಂದ್ರು, ಎಲ್ಲಾ ದೃಶ್ಯಗಳನ್ನ ನೋಡೋಣ. ಗುರುಜಿ, ಈಗ ಅಯ್ಯಪ್ಪ ಸ್ವಾಮಿಗೆ ಪೂಜೆಯನ್ನ ಸಲ್ಲಿಸೋಣವಾ? ಖಂಡಿತಮ್ಮ. ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಆರಾಧನೆ ಮಾಡ್ತಾ ನಡೆದಂತಹ ವಿಶೇಷವಾದಂತಹ ಬಿಜಾಪುರದ ಅಂದರೆ ವಿಜಯಪುರದ ಅಯ್ಯಪ್ಪನ ಅನುಷ್ಠಾನವನ್ನು ಎಲ್ಲರೂ ನೋಡೋಣ. ಅದಕ್ಕೂ ಮುನ್ನ ಅಯ್ಯಪ್ಪನ ಪ್ರಾರ್ಥನೆ ಮಾಡೋಣ. ಓಂ ಹರಿಹರ ಪುತ್ರಾಯ ಪುತ್ರಲಾಭಾಯ ಮಹಾಶಾಸ್ತಿಂ ಶತ್ರು ವಿನಾಶನಾಯ ಪ್ರತ್ಯಕ್ಷ ಶೂಲವಿದಾಯ ಮದಗಜ ವಾಹನಾಯ ವರವರದ ಸರ್ವಜನಮೇವ ಶಮಾನಾಯ ಸ್ವಾಹ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಹರಿಹರ ಸುತನಾನಂದ ಚಿತ್ತನಯ್ಯನಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಹರಿದ್ರಾರ್ಚನಂ ಸಮರ್ಪಯಾಮಿ, ಕುಂಕುಮ ಸಿಂಧೂರಂ ಸಮರ್ಪಯಾಮಿ, ಪರಿಮಳ ಪತ್ರಪುಷ್ಪಾಣಿ ಸಮರ್ಪಯಾಮಿ. ಈ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥ ಸಮಸ್ತ ನೋಡುಗರಿಗೂ ಅಯ್ಯಪ್ಪನ ಮಕರ ಸಂಕ್ರಾಂತಿಯ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ಜೊತೆಗೆ ಸಂಕ್ರಮಣ ಅನುಷ್ಠಾನ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಈ ದಿನ ಎಲ್ಲರಿಗೂ ಸನ್ಮಂಗಳ ಉಂಟಾಗಲಿ, ಭಗವತಿಯ ಸಂಪೂರ್ಣ ಅನುಗ್ರಹ ಇರಲಿ. ಓಂ ದಶಾಂಗಂ ಗುಗಲಂದೋಪಂ ಸುಗಂಧಂಚ ಸುಮನೋಹರಂ ಕಪಿಲಾಗ್ರ ಸಂಹಿಕ್ತಂ ಧೂಪೋಯಂ ಪ್ರದರ್ಶ್ಯತಾಂ ಧೂಪಮಾಘ್ರಾಪಯಾಮಿ. ಈ ಧೂಪವೂ ವಿಶೇಷ, ಭಗವಂತನ ಅಯ್ಯಪ್ಪನ ಸೇವೆಯೂ ವಿಶೇಷ. ಖಂಡಿತ ಗುರುಜಿ, ಹೇಳಲೇಬೇಕು. ಯಾಕಂದ್ರೆ ಭಕ್ತಿಗೆ ಖಂಡಿತವಾಗ್ಲೂ ನಾವು ಅಗರಬತ್ತಿಯನ್ನ ಉಪಯೋಗಿಸ್ತೀವಿ ಪೂಜೆಯ ಒಂದು ಸಮಯದಲ್ಲಿ. ಇವತ್ತು ನಾವು ಉಪಯೋಗಿಸಿದ್ದೀವಿ ಮೋಕ್ಷ ಅಗರಬತ್ತಿಗಳನ್ನ, ನಮ್ಮ ಅಗರಬತ್ತಿ ಪಾರ್ಟ್ನರ್. ಹಾಗಾಗಿ ನೀವು ಕೂಡ ಒಮ್ಮೆ ಕೊಂಡ್ಕೊಂಡು ನೋಡಿ ಅಗರಬತ್ತಿಯನ್ನ, ಯಾಕಂದ್ರೆ 5 ವಿವಿಧ ಪರಿಮಳಗಳಲ್ಲಿ ಲಭ್ಯ ಮೋಕ್ಷ ಅಗರಬತ್ತಿಗಳು. ಇನ್ನ ಸ್ವಾಮಿಗೆ ಆರತಿ ಮಾಡೋಣ. ಓಂ ಸಹಸ್ರಶೀವೃಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವದೋ ಋತ್ವಾಂ ಅತ್ಯದಷ್ಟದಶಾಂಗುಲಂ ಪುರುಷ ಏವೇದಗುಂ ಸರ್ವಂ ಯದ್ಭೂತಂ ಯದ್ಭವ್ಯಂ ಉತಾಮೃತಸ್ತಸ್ಯೇಷಾನಃ ಯದನ್ಹೇನಾತಿರೋಹತಿ ಏತಾವಾನಸ್ಯ ಮಹಿಮಾ ಅಧೋಧ್ಯಾಯಾಗುಶ್ಚ ಪುರುಷಃ ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯ ಅರುಚಂಧಿವಿ. ಸ್ವಾಮಿಯೇ ಶರಣಮಯ್ಯಪ್ಪ, ಹರಿಹರ ಸುತರೇ ಶರಣಮಯ್ಯಪ್ಪ, ನಯ್ಯಾಭಿಷೇಕ ಪ್ರಿಯನೇ ಶರಣಮಯ್ಯಪ್ಪ, ಕಾನನ ವಾಸನೇ ಶರಣಮಯ್ಯಪ್ಪ, ಸತ್ಯಮಾನ್ ಪಡಿ ಪೊನ್ನ ಪದಿನೆಟ್ಟಾಂ ಪಡಿ ಅಧಿಪತಿಯೇ ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ಗುರುಜಿ, ಮತ್ತೊಮ್ಮೆ ತಮಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಗುರುಜಿ. ಖಂಡಿತಮ್ಮ. ನಿಮಗೂ ಮತ್ತು ನನ್ನ ಜೀ ಕನ್ನಡ ವಾಹಿನಿಯ ಸಮಸ್ತ ಸಿಬ್ಬಂದಿ ವರ್ಗಕ್ಕೂ ಹಾಗೂ ನನ್ನ ಅಭಿಮಾನಿ ದೇವರುಗಳಿಗೂ ನಿಮ್ಮೆಲ್ಲರಿಗೂ ಸಹಿತ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ, ಆದರೆ ಇಷ್ಟು ಮಾತ್ರ ಸಾಧ್ಯ. ಆದರೆ ನಿಮಗೆ ಕೊಟ್ಟಿದ್ದೀನಿ ಅಂತ ಹೇಳಿ ನನ್ನ ತಂಗಿಗೆ ನಾನು ಕೊಡ್ತಾ ಇದ್ದೇನೆ. ಒಳ್ಳೇದಾಗಲಿ. ನಿಮ್ಮ ಪರವಾಗಿ ನಾನು ತಿಂತಾ ಇದ್ದೀನಿ. 2 ಕಬ್ಬು ನೀನೇ ತಿನ್ಬೇಕಮ್ಮ. ಅದನ್ನ ಪಕ್ಕದಲ್ಲಿ, ಯಾಕೆಂದ್ರೆ ಎಲ್ಲರೂ ಎಳ್ಳು ಬೆಲ್ಲ ತಿಂತೀರಿ, ಕಬ್ಬನ್ನು ಮಾತ್ರ ಪಕ್ಕದಲ್ಲಿ ಇಟ್ಬಿಡ್ತೀರಿ. ಯಾಕೆ ಇತ್ತೀಚೆಗೆ ಯಾರಿಗೂ ದವಡೆಗಳು ಬಹಳ ಗಟ್ಟಿ ಇರಲ್ಲ ಅನ್ಸುತ್ತೆ, ಅದಕ್ಕೋಸ್ಕರ ಇರಲಿ. ಇನ್ನು ನಿಮ್ಮ ಪರ ವಹಿಸಿ ನೀವು ನನಗೆ ಕೊಟ್ಟಿದ್ದೀರಾ ಅಂತ ತಿಳಿದು ನಾನು ತಗೊಳ್ತಾ ಇದ್ದೇನೆ. ಒಳ್ಳೆಯದಾಗಲಿ. ಹಿರಿಯರಿಂದ ತೆಗೆದುಕೊಳ್ತಕ್ಕಂಥದ್ದು ಭಾಳ ಒಳ್ಳೆಯದು. ಮನೆಯಲ್ಲಿ ದೊಡ್ಡವರಿದ್ದರೆ ಅವರಿಂದ ಎಳ್ಳು ಬೆಲ್ಲವನ್ನು ತಗೋಬೇಕು, ಪುನಃ ನೀವು ಅವರು ಕೊಡಬೇಕು. ಹಾಗೆ ಮಕ್ಕಳಾಗಲಿ ದೊಡ್ಡವರಾಗಲಿ ಕೊಟ್ಟು ತೆಗೆದುಕೊಳ್ಳೋದ್ರಲ್ಲಿ ಬಹಳ ಅರ್ಥ ಇದೆ. ಎಳ್ಳು ಬೆಲ್ಲವನ್ನು ಕೊಟ್ಟು ತೆಗೆದುಕೋಬೇಕು, ಒಳ್ಳೆ ಮಾತಾಡಬೇಕು, ಒಳ್ಳೆ ಆರೋಗ್ಯಪೂರ್ವಕವಾಗಿರಬೇಕು, ನೆಮ್ಮದಿಯುತವಾಗಿರಬೇಕು. ಎಳ್ಳು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಒಂದು ಸಂಕ್ರಾಂತಿಯ ಹಬ್ಬದಲ್ಲಿ ಎಳ್ಳು ಬೆಲ್ಲ ಹಂಚತಕ್ಕಂಥದ್ದೇ ವಿಶೇಷತೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಿಮ್ಮೆಲ್ಲರಿಗೂ ಭಗವತಿಯ ಸಂಪೂರ್ಣ ಅನುಗ್ರಹ ಆಗಲಿ.
ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ವೀಕ್ಷಕರೇ, ಗುರೂಜಿಯವರು ಹೇಳಿದಂತೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಸದ್ಯಕ್ಕೆ ಈಗ ಹೊರಡೋಣ ಬನ್ನಿ. ಬಹಳ ವೈಭವದಿಂದ ಅದ್ಧೂರಿಯಾಗಿ ಜರುಗಿದಂತಹ ಅಯ್ಯಪ್ಪ ಸ್ವಾಮಿಯ ಒಂದು ಪೂಜಾ ಮಹೋತ್ಸವ ಹೇಗ್ ಜರುಗಿತು ಐತಿಹಾಸಿಕ ನಗರಿ ಬಿಜಾಪುರದಲ್ಲಿ ಅಂತ ನೋಡೋಣ. ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಕಂಡೆನಾ ಗುರುವ ದಿವ್ಯ ಚರಣ ಸ್ಪರ್ಶದಿ ಧನ್ಯಳಾದೆನಾ. ಗುರು ಬ್ರಹ್ಮ ನಮೋ, ಗುರು ವಿಷ್ಣು ನಮೋ, ಗುರುದೇಶ ನಮೋ, ಗುರುದೇವ ನಮೋ, ಗುರು ಬ್ರಹ್ಮ ನಮೋ, ಗುರು ವಿಷ್ಣು ನಮೋ, ಗುರುದೇಶ ನಮೋ. ಗುರುಗಳ ಕಂಡೆ ಗೋವಿಂದನ ಭಕ್ತರ ಭುವಿ ಮೇಲಿನ ದೇವರ ಕಣ್ಣಾರೆ ನಾ ಕಂಡೆ ಗುರುದೇವಗೆ ಶರಣಾದೆ. ಗೋವಿಂದನ ಭಕ್ತರ ಭುವಿ ಮೇಲಿನ ದೇವರ ಕಣ್ಣಾರೆ ನಾ ಕಂಡೆ ಗುರುದೇವಗೆ ಶರಣಾದೆ. ನಮೋ ಗುರುದೇಶ ನಮೋ, ಗುರುದೇವ ನಮೋ, ಗುರು ಬ್ರಹ್ಮ ನಮೋ, ಗುರು ವಿಷ್ಣು ನಮೋ, ಗುರುದೇಶ ನಮೋ. ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ.
ಸಿರಿಯ ಜ್ಞಾನಿಗಳು ಜ್ಯೋತಿಷ ಪಂಡಿತರ ವೈದ್ಯನಾಥೇಶ್ವರರಾದ ಗುರುಗಳ ಕಂಡೆ ರಾಜರಾಜೇಶ್ವರಿಯ ಪ್ರೀತಿ ಕಂದನ ಕಂಡೆ ಶ್ರೀಚಕ್ರಾರಾಧನೆಯ ಸಿದ್ಧಿ ಪುರುಷರನ ಕಂಡೆ. ಹಾಗೆ ವೀಕ್ಷಕರೇ, ಒಂದು ಧಾರ್ಮಿಕ ಪುಸ್ತಕ ಮಳಿಗೆ ನಮ್ಮ ಶ್ರೀನಿಧಿ ಪಬ್ಲಿಕೇಶನ್. ಸಾಕಷ್ಟು ವಿಶೇಷವಾದ ಪುಸ್ತಕಗಳನ್ನ ಅವರು ಅಲ್ಲಿ ಮಾರಾಟ ಮಾಡ್ತಾರೆ. ಹಾಗೆ ಪಬ್ಲಿಸೈಸ್ ಕೂಡ ಅವರೇ ಮಾಡಿದ್ದಾರೆ. ಲಕ್ಷ್ಮೀ ಪ್ರಾಪ್ತಿಗೆ ಸರಳ ಅನುಷ್ಠಾನ ದರ್ಪಣ ಬಹಳ ವಿಶೇಷವಾದ ಒಂದು ಪುಸ್ತಕ, ಎಲ್ಲರಿಗೂ ಬೇಕಾಗಿರುವಂತಹ ಪುಸ್ತಕ. ಯಾಕಂದ್ರೆ ಲಕ್ಷ್ಮಿ ಎಲ್ರಿಗೂ ಕೂಡ ಬೇಕಲ್ವಾ, ಅವಳನ್ನ ಒಲಿಸ್ಕೊಳ್ಳುವಂತಹ ಪರಿ ಹೇಗೆ ತಿಳಿಸ್ಕೊಡುತ್ತೆ ಲಕ್ಷ್ಮೀ ಪ್ರಾಪ್ತಿಗೆ ಸರಳ ಅನುಷ್ಠಾನ ದರ್ಪಣ. ಹಾಗೆ 2015 ವರ್ಷ ಭವಿಷ್ಯ ಪುಸ್ತಕವನ್ನ ಕೂಡ ಒಮ್ಮೆ ಕೊಂಡ್ಕೊಳ್ಳಿ ಅಂತ ಹೇಳ್ತಾ, ಬನ್ನಿ ಕಾರ್ತಿಕ ಮಾಸದಲ್ಲಿ ಪ್ರಾರಂಭವಾಗುವಂತಹ ಅಯ್ಯಪ್ಪನ ಒಂದು ಆರಾಧನೆ ಮಕರ ಸಂಕ್ರಾಂತಿಗೆ ಇನ್ನೂ ಹೆಚ್ಚಾಗತ್ತೆ. ವಿಜಯಪುರದಲ್ಲಿ ಬಹಳ ಅದ್ದೂರಿಯಾಗಿ ಜರುಗ್ತಿದೆ. ಆ ಮಹೋತ್ಸವ ಹೇಗಿದೆ ನೋಡೋಣ. ಸ್ವರದಲ್ಲಿ ಸಂಕಷ್ಟ ತಿಳಿದು ನೋಟದಲ್ಲಿ ನೋವುಗಳ ಅಳೆದು ಶುಭ ತರುವ ಆನಂದ ಗುರುವೇ ಶ್ರೀಚರಣಕ್ಕೆ ಶಿರವ ಮಣಿವೆ ಹಸ್ತದಲ್ಲಿ ಭವಿಷ್ಯ ನುಡಿದ ವನಸಿರಿಯ ಸೌಭಾಗ್ಯ ಸುರಿದ ಬ್ರಹ್ಮರ್ಷಿಯಾನಂದ ಸಿದ್ಧಪೀಠದ ಶ್ರೀ ಗುರುವೇನ ಶಿರವ ಮಣಿವೆ ಶರಣೋ ಗುರುದೇವ ಶರಣೋ ಗುರುದೇವ ಶರಣೋ ಗುರುದೇವ ಶರಣೋ ಗುರುದೇವ. ಹುಣ್ಣಿಮೆಯ ದಿನದಿ ಕಡುವ್ರತವಗೈದು ಮೌನವನು ಆಚರಿಸೋ ಗುರುವೇ ಶಶಿಕಿರಣ ಬೆಳಕಲಿ ಕಾಡಿಗೆಯ ಮಾಡಿ ಭಕ್ತರನ್ನು ಕಾಪಾಡೋ ಪ್ರಭುವೇ ಹುಣ್ಣಿಮೆಯ ದಿನದಿ ಕಡುವ್ರತವಗೈದು ಮೌನವನು ಆಚರಿಸೋ ಗುರುವೇ ಶಶಿಕಿರಣ ಬೆಳಕಲಿ ಕಾಡಿಗೆಯ ಮಾಡಿ ಭಕ್ತರನ್ನು ಕಾಪಾಡೋ ಪ್ರಭುವೇ ಜಗದ ಬಂಧು ನೀವು ಭಕ್ತಿಯ ಸಿಂಧು ನೀವು ಸಿದ್ಧಿಯ ಪುರುಷರು ನೀವು ನಿಮ್ಮನ್ನು ಮರೆಯುವ ನಾವು ಬಳೆಯ ಸಿದ್ಧಿಯ ಮಾಡಿ ನೀಡಿ ಸೌಭಾಗ್ಯ ತರುವಂತ ವಿಭುವೇ ಸ್ವರದಲ್ಲಿ ಸಂಕಷ್ಟ ತಿಳಿದು ನೋಟದಲ್ಲಿ ನೋವುಗಳ ಅಳೆದು ಶುಭ ತರುವ ಆನಂದ ಗುರುವೇ ಶ್ರೀಚರಣಕ್ಕೆ ಶಿರವ ಮಣಿವೆ ಶರಣೋ ಗುರುದೇವ ಶರಣೋ ಗುರುದೇವ ಶರಣೋ ಗುರುದೇವ ಶರಣೋ ಗುರುದೇವ.
ಫಲವನ್ನು ನೀಡಿ ಪ್ರಾಣವನ್ನು ಉಳಿಸಿ ಲೀಲೆಯನು ಗೈದಂಥ ಪ್ರಭುವೇ, ಪ್ರತಿ ಪ್ರಾಣಿ ಪಕ್ಷಿಗಳ ಭಾವನೆಯ ಅರಿತು ಜೀವಿಗಳ ಪಾಲಿಸಿದ ಗುರುವೇ, ಫಲವನ್ನು ನೀಡಿ ಪ್ರಾಣವನ್ನು ಉಳಿಸಿ ಲೀಲೆಯನು ಗೈದಂಥ ಪ್ರಭುವೇ, ಪ್ರತಿ ಪ್ರಾಣಿ ಪಕ್ಷಿಗಳ ಭಾವನೆಯ ಅರಿತು ಜೀವಿಗಳ ಪಾಲಿಸಿದ ಗುರುವೇ, ಜಗದ ಬಂಧು ನೀವು, ಸಿದ್ಧಿಯ ಪುರುಷರು ನೀವು, ನಿಮ್ಮನ್ನು ಮರೆಯುವ ನಾವು. ತಾವೆಲ್ಲರೂ ಸಮಾಧಾನ ಚಿತ್ತರಾಗಿ ಇಲ್ಲಿ ನಡಿಬಹುದಾದಂತಹ ಒಂದು ವಿಶೇಷವಾದಂತಹ ಅಭೂತಪೂರ್ವವಾಗಿರ್ತಕ್ಕಂತಹ ವಿಶೇಷವಾಗಿ ಸ್ವಾಮಿ ಅಯ್ಯಪ್ಪನ ಫಲ ಪಂಚಾಮೃತ ಅಭಿಷೇಕ ಹಾಗೂ ಬಹಳ ವಿಶೇಷವಾಗಿ ಆಯೋಜನೆ ಮಾಡಿರ್ತಕ್ಕಂಥ ಸತ್ಯಮಾನ್ಪಡಿ ಬಂಡು 18 ಪಡಿ ಅಧಿಪತಿ ಅಂದರೆ 18 ಮೆಟ್ಟಿಲುಗಳ ವಾಸನಾಗಿರ್ತಕ್ಕಂತಹ ಅಯ್ಯಪ್ಪ ಸ್ವಾಮಿಯ ಪೂಜಾನುಷ್ಠಾನವನ್ನ ಬಹಳ ಶ್ರದ್ಧೆಯಿಂದ ಅಚ್ಚುಕಟ್ಟಾಗಿ ಮಾಡಬಹುದಾದಂಥ ಒಂದು ವಿಶೇಷವಾದಂತಹ ಅವಕಾಶ. ದೊರಕುನಾ ಇటువంటి ಸೇವಾ. ಇಲ್ಲಿ ಅಯ್ಯಪ್ಪ ಒಬ್ಬ ಇದ್ದಾನೆ. ಇಲ್ಲಿ ಅಯ್ಯಪ್ಪನ ಭಕ್ತ ಸಮೂಹ ಸಾವಿರಾರು ಲಕ್ಷಾಂತರ ಜನ ಇಲ್ಲಿದ್ದೀರಿ. ಇಲ್ಲಿ ಅಯ್ಯಪ್ಪ ಒಬ್ಬ, ಅಯ್ಯಪ್ಪನ ಭಕ್ತರು ಲಕ್ಷಾಂತರ ಜನ. ಬಹುಶಃ ಶಬರಿಮಲೆ ಸಹಿತ ನಾಚಬೇಕು ಇವತ್ತಿನ ದಿವಸ. ಇಂತಹ ವಿಜಯಪುರದಲ್ಲಿ ನಡೀತಾ ಇರತಕ್ಕಂತಹ ಬಿಜಾಪುರದ ಅಯ್ಯಪ್ಪ ಸ್ವಾಮಿಯ ವಿಶೇಷವಾದಂತಹ ಪೂಜಾನುಷ್ಠಾನವನ್ನ ಆದಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡೋಣ. ಈ ಸುಂದರವಾದಂತಹ ಸಂಜೆ ಅಯ್ಯಪ್ಪನಿಗಾಗಿ ಮೀಸಲಿಡೋಣ. ಯಾರ್ಯಾರು ದೂರ ಬಾರ ನಿಂತಿದ್ದೀರಿ, ನಿಮಗೆಲ್ಲ ಆಸನ ಇಲ್ಲಿದೆ, ಬಂದು ಕೂತ್ಕೊಳ್ಬಹುದು. ನಿಮಗೆ ಸಾಧ್ಯವಾದಷ್ಟು ಅಲ್ಲಲ್ಲಿ LCDಗಳ ವ್ಯವಸ್ಥೆ ಇದೆ. ಸೋಮವಾರ ಬೆಳಿಗ್ಗೆ ನನ್ನ ಕಾರ್ಯಕ್ರಮ ನೀವು ನೋಡಲೇಬೇಕು. ಯಾಕೆಂದ್ರೆ ನನಗಾದಂತಹ ಅನುಭವ ಈ ಒಂದು ಗ್ರಾಮದಲ್ಲಿ, ಈ ಒಂದು ಪ್ರಾಂತ್ಯದಲ್ಲಿ ಬಂದಾಗ, ಬಿಜಾಪುರದ ವಿಜಯಪುರದಲ್ಲಿ ನಡೆದಂತಹ ಅನುಭವ ನಾನು ಸೋಮವಾರ ಬೆಳಿಗ್ಗೆ ವಾಹಿನಿಯಲ್ಲಿ ತಿಳಿಸ್ತೇನೆ. ಸಾಕಷ್ಟು ಕಡೆ ಯಾತ್ರೆ ಹೊರಟಿದ್ದೇನೆ ನಾನು ಪ್ರತಿ ಶುಕ್ರವಾರ ರಾತ್ರಿ ಬೆಂಗಳೂರು ಬಿಟ್ಟರೆ ಪುನಃ ಸೋಮವಾರ ಬೆಳಿಗ್ಗೆ ಬೆಂಗಳೂರು ಸೇರೋನು. ಹಾಗಾಗಿ ಪ್ರತಿ ಶನಿವಾರನೂ ಒಂದೊಂದು ವಿಶೇಷವಾದ ಕಾರ್ಯಕ್ರಮನ ತಾವೆಲ್ಲರೂ ನೋಡ್ತಾ ಇದ್ದೀರಿ. ಸಾಕಷ್ಟು ಕಡೆ ಸುತ್ತಾಡಿದ್ದೇನೆ. ಆದರೆ ಒಂದು ಇತಿಹಾಸ ಸೃಷ್ಟಿಸಿದಂಥ ಊರು ಅಂದರೆ ನಿಮ್ಮೂರೇ. ಆದರೂ ನಿಮ್ಮ ಪ್ರೀತಿ ವಿಶ್ವಾಸ, ತಾಯಂದ್ರು ನೀವು ತೋರಿಸುವಂತಹ ಕಣ್ಣಲ್ಲ ಕಂಬನಿ ಪ್ರೀತಿ ಇದೆಯಲ್ಲ ತಾಯಿ ಮಕ್ಕಳ ಸಂಬಂಧ ಸಾಮಾನ್ಯವಾದ್ದಲ್ಲ. ಬಹುಶಃ ಈ ಮಗನ ಇವತ್ತು ನಿಮ್ಮೂರು ಕರೆಸಲಿಕ್ಕೆ ಬಹಳ ಆತುರದಿಂದ ನೀವಿದ್ದೀರಿ. ನಾನು ಸಂತೋಷವಾಗಿದ್ದೇನೆ. ಯಾವತ್ತಿಗೂ ಬಿಜಾಪುರದ ವಿಜಯಪುರಕ್ಕೆ ನಾನು ಋಣಿಯಾಗಿರ್ತೇನೆ. ಇದೇ ಊರಲ್ಲಿ ಸಾಧ್ಯವಾದರೆ ನಂದೊಂದು ಆಶ್ರಮ ಮಾಡಬೇಕು ಅನ್ನೋ ಒಂದು ಆಸೆ ನಂದು. ತಿಂಗಳಿಗೆ ಒಂದಾವರ್ತಿ ಆದರೂ ನಾನು ಈ ಗ್ರಾಮಕ್ಕೆ ಬರಬೇಕು, ಈ ಊರಿಗೆ ಬರಬೇಕು. ನಡಿಬಹುದಾದಂತಹ ಈ ಸುಂದರವಾದಂತಹ ಅಯ್ಯಪ್ಪನ ಅಭಿಷೇಕ. ತಾವು ಹೆಣ್ಣು ಮಕ್ಕಳು ಸ್ವಲ್ಪ ಮುಂದಕ್ಕೆ ಬನ್ನಿ, ಇನ್ನು ಮುಂದೆ ಬಂದು ಕೂತ್ಕೊಳ್ಳಿ. ಈ ಮುಂಭಾಗದಲ್ಲಿ ಅಯ್ಯಪ್ಪನ ಮಾಲಾಧಾರಿಗಳು ಮಾಲೆ ಹಾಕಿರ್ತಕ್ಕಂಥ ಸ್ವಾಮಿಗಳನ್ನು ಹೊರತುಪಡಿಸಿ ಬೇರೆ ಯಾರೂ ಬೇಡ. ಅದಕ್ಕೆ ಹಿಂಭಾಗದಲ್ಲಿ ತಾಯಂದರು ನೀವು ಕೂತ್ಕೊಳ್ಳಿ. ಆ ಕಡೆ ಈ ಕಡೆ ದೂರದಲ್ಲಿರ್ತಕ್ಕಂಥವರೆಲ್ಲ ಖಾಲಿ ಜಾಗ ಇದೆ, ಒಳಗಡೆ ಅವ್ರನ್ನ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ. ಇದು ಧರ್ಮದ ಯಾತ್ರೆ, ಧಾರ್ಮಿಕ ಯಾತ್ರೆ. ಈ ಧಾರ್ಮಿಕ ಯಾತ್ರೆ ನಾನು ಬರ್ತಕ್ಕಂತಹ ಮಾರ್ಗ ಮಧ್ಯದಲ್ಲಿ ಸಾಕಷ್ಟು ಜನ ಮುಸ್ಲಿಂ ಬಾಂಧವರು ಸಹಿತ ಕೈ ಮುಗಿತಕ್ಕಂಥದ್ದು, ಅವರು ಫೋಟೋ ತೆಗೆದುಕೊಳ್ತಕ್ಕಂಥದ್ದು, ಅವ್ರು ಕೂಗಾಡ್ತಕ್ಕಂಥದ್ದು, ಅವ್ರ ಕೈ ವಿಶ್ ಮಾಡೋದು ನೋಡಿದ್ರೆ ಈ ಭಾಗದಲ್ಲಿ ಮುಸ್ಲಿಮ್ಸ್ ಆಗಲಿ ಹಿಂದೂಗಳಾಗ್ಲಿ ಇಬ್ಬರೂ ಸಹಿತ ನೀವು ಅಣ್ಣ ತಮ್ಮಂದರಾಗಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಮುಸ್ಲಿಂ ಬಾಂಧವರು ಇಲ್ಲಿ ಬೇರೆ ಅಲ್ಲ, ಹಾಗೆ ನಮ್ಮ ಹಿಂದೂಗಳು ಬೇರೆ ಅಲ್ಲ. ಹಿಂದೂ ಮುಸ್ಲಿಂ ಕ್ರೈಸ್ತರು ಸಹಿತ ಒಟ್ಟುಗೂಡಿ ಆಚರಣೆ ಮಾಡಬೇಕಾದಂತಹ ಹಬ್ಬ ಹರಿದಿನಗಳನ್ನ ನಾವೆಲ್ಲರೂ ಒಂದು. ಹೆಣ್ಣು ಗಂಡು ಎರಡು ಜಾತಿ ಬಿಟ್ರೆ ಇನ್ಯಾವ ಜಾತಿ ಇಲ್ಲಿಲ್ಲ. ದೇವರು ಸೃಷ್ಟಿಸತಕ್ಕಂಥ ಹೆಣ್ಣು ಗಂಡು ಅನ್ನತಕ್ಕಂಥ ಜಾತಿ ಬಿಟ್ರೆ ಇಲ್ಲಿ ಯಾವ ಜಾತಿ ಮತಕ್ಕೂ ಸ್ಥಾನವಿಲ್ಲ. ಎಲ್ಲರಿಗೂ ಬೇಕಾದಂತಹವರು ಈ ಆನಂದ್ ಗುರೂಜಿ. ಈ ಆನಂದ್ ಗುರೂಜಿಗೆ ನಿಮ್ಮ ಹೃದಯದಲ್ಲಿ ಕೊಟ್ಟಂತ ಸ್ಥಾನಮಾನಕ್ಕೆ ನನ್ನ 7 ಜನ್ಮ ಎತ್ತಿದ್ರು ನಾನು ಋಣಿಯಾಗಿರ್ತೇನೆ. ಎಲ್ಲ ಸಮಾಧಾನ ಚಿತ್ತರಾಗಿ ತೃಪ್ತಿಕರವಾದಂತಹ ಅಯ್ಯಪ್ಪನ ಧ್ಯಾನ ಮಂತ್ರ ಒಂದು ಬಿಟ್ರೆ ನಮಗೆ ಯಾವುದೂ ಬೇಡ. ಎಲ್ಲರ ಚಿತ್ತ ಅಯ್ಯಪ್ಪನ ಪಾದದತ್ತ ಇರಬೇಕು. ಸ್ವಾಮಿ ಅಯ್ಯಪ್ಪನ ಶ್ರದ್ಧೆಯಿಂದ ಭಕ್ತಿಯಿಂದ ನೀವತ್ತು ಪ್ರಾರ್ಥನೆ ಮಾಡಬೇಕು. ಶಬರಿಮಲೆಯಲ್ಲಿರ್ತಕ್ಕಂಥ ಸ್ವಾಮಿ ಅಯ್ಯಪ್ಪ ಇಲ್ಲಿ 18 ಮೆಟ್ಟಿಲುಗಳ ಆ ಪಡಿಪೂಜೆ ಆಗುವಾಗ ಅಯ್ಯಪ್ಪ ಶಬರಿಮಲೆಯಿಂದ ಇಲ್ಲಿ ಓಡಿ ಬರಬೇಕು.
ಅಯ್ಯಪ್ಪ ಓಡಿ ಬರಬೇಕಾದ್ರೆ ನನ್ನೆಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಆದಷ್ಟು ನಿಶಬ್ದತೆಯಿಂದ ಅಯ್ಯಪ್ಪನ ಮಂತ್ರ ಒಂದೇ. ಹಾಗೆ ಅಯ್ಯಪ್ಪನ ಭಜನೆ ಮಾಡ್ತಕ್ಕಂಥವ್ರು, ಸ್ವರ ದಾಷ್ಟಿಕವಾಗಿ ಗಟ್ಟಿ ಇರ್ತಕ್ಕಂಥವ್ರು, ಅಂಥವ್ರು ಒಂದು 4 ಜನ ಇಲ್ಲಿ ಬಂದು ಮೈಕ್ ಇರೋಂಥ ಕಡೆ ಕೂತ್ಕೊಂಡು ನೀವು ಭಜನೆ ಪ್ರಾರಂಭಿಸಿ. ವೀಕ್ಷಕರೇ, ಬನ್ನಿ ಈಗ ವಿಜಯಪುರದಲ್ಲಿ ಮುಂದೆ ಯಾವ ಪೂಜಾ ಅನುಷ್ಠಾನ ಜರುಗ್ತಾ ಇದೆ ನೋಡೋಣ. ಬಹಳ ಅದ್ಧೂರಿಯಾಗಿ ವೈಭವದಿಂದ ಜರುಗ್ತಿರುವಂತಹ ಅಯ್ಯಪ್ಪನ ಆರಾಧನೆ ವಿಜಯಪುರದಲ್ಲಿ ಮುಂದೆ ಹೇಗೆ ಮುಂದುವರಿತಾ ಇದೆ ಬನ್ನಿ ನೋಡೋಣ. ಸ್ವಾಮಿಯೇ ಹರಿಹರ ಸುತರೇ ಶರಣಮಯ್ಯಪ್ಪ ಸತ್ಯಮಾನ್ ಪಡಿಪಣ್ಣ ಪದಿನೆಟ್ಟಾಂ ಪಡಿ ಅಧಿಪತಿಯೇ ಶಬರಿಮಲೈ ಸ್ವಾಮಿ ಅಯ್ಯಪ್ಪರೇ ಶರಣಮಯ್ಯಪ್ಪ
ಅಯ್ಯಪ್ಪನ ಭಕ್ತ ಮಹಾಶಯರಲ್ಲಿ ವಿನಂತಿ. ಈಗ ಪ್ರಾರಂಭವಾಗ್ತಾ ಇರತಕ್ಕಂತಹ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಪಡಿಪೂಜೆ, ಈ ಪಡಿಪೂಜೆ ಇದು ಸಾಮಾನ್ಯವಾದ್ದಲ್ಲ. ಶಬರಿಮಲೆಗೆ ಇಷ್ಟು ಜನ ಭಕ್ತ ಸಮೂಹ ಹೋಗಿ ಈ ಒಂದು ಪಡಿಪೂಜೆಯನ್ನು ನೋಡಬೇಕಾದ್ರೆ ಬಹಳ ಕಷ್ಟಕರ. ಆದರೆ ಈ ಭಾಗದ ಸುತ್ತಮುತ್ತ ಇರತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರು, ರೈತಾಪಿ ವರ್ಗದವರು ಪ್ರತಿಯೊಬ್ಬರಿಗೂ ಸಹಿತ ಬಹಳ ಸುಲಭವಾದಂಥ ರೀತಿಯಲ್ಲಿ ಶಬರಿಮಲೆಯಲ್ಲಿ ನಡೀಬಹುದಾದಂಥ ಅಯ್ಯಪ್ಪನ ಪಡಿಪೂಜೆಯನ್ನು ಇವತ್ತಿನ ದಿವಸ ನೀವಿಲ್ಲಿ ದರ್ಶನ ಮಾಡುವಂಥ ಭಾಗ್ಯ ಇಲ್ಲಿನ ಅಯ್ಯಪ್ಪ ಸೇವಾ ಸಮಿತಿ ನಡೆಸ್ತಾ ಇದೆ. ಈ ಪ್ರಾಂತ್ಯದ ಸಾಕಷ್ಟು ಜನ ಎಲ್ಲರೂ ಸೇರಿ ಎಲ್ಲರೂ ಕೈಗೂಡಿ ಮಾಡ್ತಾ ಇರತಕ್ಕಂತಹ ಈ ಒಂದು ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಅನುಷ್ಠಾನಕ್ಕೆ ಸಾಗರೋಪಾದಿಯಲ್ಲಿ ಹರಿದು ಬಂದಂತಹ ಭಕ್ತ ಶಿರೋಮಣಿಯರೇ, ಈಗ ನೀವು ಕೂತಂತಹ ಸ್ಥಳದಲ್ಲೇ ನೀವು ಸಂಕಲ್ಪವನ್ನು ಹೇಳಿಕೊಳ್ಳಿ. ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಸಂಕಲ್ಪವನ್ನ ನಾವು ಹೇಳಿಕೊಟ್ಟಂತ ರೀತಿ ನೀವು ಸಂಕಲ್ಪವನ್ನು ಹೇಳಿಕೊಳ್ಳಿ. ಸ್ವಾಮಿನ ದರ್ಶನ ಮಾಡಿದಷ್ಟು ಪುಣ್ಯನ ನೀವು ಸಂಪಾದನೆ ಮಾಡಬಹುದು. ಓಂ ಹರಿಹರ ಪುತ್ರಾಯ ಓಂ ಹರಿಹರ ಪುತ್ರಾಯ ಪುತ್ರಲಾಭಾಯ ಪುತ್ರಲಾಭಾಯ ಮಹಾಶಾಸ್ತೆ ಶತ್ರು ವಿನಾಶನಾಯ ಮಹಾಶಕ್ತನಾಯ ಓಂ ಪ್ರತ್ಯಕ್ಷ ಶೋಲ ವಿಧಾಯ ವರವರದ ಸರ್ವಜನಮೇ ಸರ್ವಜನವೇ ವಶೀಕರಾಯ ವಶೀಕರಾಯ ಸ್ವಾಹ ಸ್ವಾಹ ಸ್ವಾಮಿಯೇ ಶರಣಮಯ್ಯಪ್ಪ. ಶರಣಮಯ್ಯಪ್ಪ. ಈಗ ಈಗ ನಿಮ್ಮ ಎಡಹಸ್ತ ಅದರ ಮೇಲೆ ನಿಮ್ಮ ಬಲಹಸ್ತ, ಎಡಹಸ್ತದ ಮೇಲೆ ಬಲಹಸ್ತವನ್ನಿಟ್ಟು ನಿಮ್ಮ ಬಲಭಾಗದ ತೊಡೆ ಮೇಲೆ ನಿಮ್ಮ ಕೈ ಇಟ್ಕೊಳ್ಳಿ. ಎಡಹಸ್ತ ಅದರ ಮೇಲೆ ಬಲಹಸ್ತ, ಎಡಹಸ್ತದ ಮೇಲೆ ಬಲಹಸ್ತವನ್ನಿಟ್ಕೊಂಡು ಸಂಕಲ್ಪವನ್ನು ಮಾಡಿ. ನಿಮ್ಮ ಹಸ್ತದಲ್ಲಿ ಹೂವು ಅಕ್ಷತೆ ಕಾಳು ನಿಮ್ಮ ಕೈಲಿದೆ ಅನ್ನೋತಕ್ಕಂತಹ ಮನಸ್ಥಿತಿನ ಸಂಕಲ್ಪ ಮಾಡಬೇಕು. ಹೂವು ಅಕ್ಷತೆ ಕಾಳು ನಿಮ್ಮ ಕೈಲಿದೆ ಅಂತ ತಿಳ್ಕೊಳ್ಬೇಕು. ಎಲ್ಲರಿಗೂ ಸಹಿತ ಅಯ್ಯಪ್ಪನ ಸಂಪೂರ್ಣ ಕೃಪಾ ಆಶೀರ್ವಾದ ಇರಲಿ. ಸ್ವಾಮಿಯೇ ಹೇಳಿ. ಶುಭಾಭ್ಯಾಂ ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪ್ರಾರಾಧೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೇ ದಂಡಕಾರಿಣೆ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾಹನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯವಹಾರಿಕೆ ಚಾಂದ್ರಮಾನೇನ ಸೃಷ್ಟಿ ಸಂವತ್ಸರಾಣ ಮಧ್ಯೆ ಶ್ರೀಮತೋ ಶ್ರೀ ಜಯನಾಮ ಸಂವತ್ಸರೆ ದಕ್ಷಿಣಾಯಿನೆ ಹಿಮಂತಋತೋ ಪುಷ್ಯಮಾಸೆ ಶುಕ್ಲಪಕ್ಷೆ ವಾಸರಃ ತ್ರಯೋದಶ್ಯಾಂ ವಾಸರಃ ವಾಸರಸ್ತು ಸ್ಥಿರವಾಸರ ಯುಕ್ತಾಯಾಂ ಮಮ ಜನ್ಮ ನಕ್ಷತ್ರ ಜನ್ಮರಾಶಿ ದೇವತಾ ಪ್ರಿಯತಾಂ ಮಮ ಇಷ್ಟದೇವತಾ. ಇಲ್ಲಿ ನಿಮ್ಮ ಮನೆ ದೇವರ ಹೆಸರು ಹೇಳ್ಕೊಳ್ಳಿ. ಇಷ್ಟದೇವತಾ ಕುಲದೇವತಾ. ನೀವು ಹೆಚ್ಚು ಯಾರನ್ನ ಆರಾಧನೆ ಮಾಡ್ತಿರ್ತೀರಿ, ವರ್ಷದ 365 ದಿವಸ ಆ ದೇವರನ್ನ ಆರಾಧನೆ ಮಾಡಿ. ಅವ್ರ ಹೆಸರು ಹೇಳಿ. ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಶಾಕಾಂಬರಿ ಬನಶಂಕರಿ ದೇವತಾ ಅಸ್ಮಿನ್ ಗ್ರಾಮೆ ಗ್ರಾಮ ದೇವತಾ ಪ್ರೀತ್ಯರ್ಥಂ ಶ್ರೀ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ ದೇವತಾ ಪ್ರೀತ್ಯರ್ಥಂ ಹೇಳಿ. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ ದೇವತಾ ಪ್ರಿಯತಾಂ ಮಮ ಕುಟುಂಬ ಪರಿವಾರ ವರ್ಗಾಣಾಂ ಕ್ಷೇಮ ಸ್ಥೈರ್ಯ ಅಭಯ ಆಯುಹು ಆರೋಗ್ಯ ಐಶ್ವರ್ಯ ವಿದ್ಯಾಂ ಬುದ್ಧಿಂ ಪ್ರಸೀದ ಪ್ರಸೀದ ಪ್ರಸೀದ. ಅಯ್ಯಪ್ಪನ ಮಾಲೆ ಹಾಕಿರೋರು ಮಾತ್ರ ಹೇಳಿ. ಓಂ ಹರಿಹರ ಪುತ್ರಾಯ ಪುತ್ರಲಾಭಾಯ ಮಹಾಶಾಸ್ತೆ ಶತ್ರು ವಿನಾಶನಾಯ ಪ್ರತ್ಯಕ್ಷ ಶೂಲವಿಧಾಯ ಮಮ ಜನ್ಮ ನಕ್ಷತ್ರಾದಿ ಸ್ವಾಮಿನ್ ಸರ್ವ ದರ್ಶನ ಪ್ರಸಾದ ಪರಿಪೂರ್ಣ ಅನುಗ್ರಹದ ಶಬರಿಮಲೆ ಸ್ವಾಮಿ ದೇವತಾ ಪಂದಳ ರಾಜ ಕುವರಸ್ಯ ಶ್ರೀ ಹರಿಹರ ಪುತ್ರಾಯ
ಶ್ರೀ ಅಯ್ಯಪ್ಪ ಸ್ವಾಮಿ ದೇವತಾ ಪ್ರಿಯತಾ ಸ್ವಾಮಿಯೇ ಹರಿಹರ ಸುತರೇ ಕನ್ಯಮೂಲ ಗಣಪತಿ ಭಗವಾನೇ ನಯಾಭಿಷೇಕ ಪ್ರಿಯನೇ ಕನ್ಯಾಭಿಷೇಕ ಪ್ರಿಯನೇ ಸ್ವಾಮಿಯೇ 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 ಓಂ ಹರಿಹರ ಸುತನಾನಂದ ಚಿತ್ತನಯ್ಯಪ್ಪ ಸ್ವಾಮಿಯೇ. ಸ್ವಾಮಿಗಳು ಭಜನೆ ಪ್ರಾರಂಭ ಮಾಡಿ ಹೂವು ಅಕ್ಷತೆ ಕಾಳು ನಿಮ್ಮ ಕೈಲಿರತಕ್ಕಂತಹ ಸಂಕಲ್ಪದ ಕೈನ ಒಮ್ಮೆ ಎರಡೂ ಕೈಗಳನ್ನು ಮೇಲೆತ್ತಿ ನಮಸ್ಕಾರ ಮಾಡಿ. ಸ್ವಾಮಿಯೇ ನಿಮ್ಮ ಎರಡೂ ಕೈಗಳನ್ನು ಮೇಲೆತ್ತಿ ನಮಸ್ಕಾರ ಮಾಡಿ ಅಂದ ಯಾತಕ್ಕೋಸ್ಕರ? ಇಷ್ಟಕ್ಕೆ ಮುಂಚೆ ನೀವು ಸಂಕಲ್ಪನ ಮಾಡಿದ್ರಲ್ಲ, ನಿಮ್ಮ ಬಲಹಸ್ತವನ್ನ ಎಡಹಸ್ತದ ಮೇಲಿಟ್ಟು ಬಲಭಾಗ ತೊಡೆ ಮೇಲಿಟ್ಟು ನಿಮ್ಮ ಕೈಗಳನ್ನು ಸಂಕಲ್ಪವನ್ನು ಮಾಡಿದ್ರಿ. ನಿಮ್ಮ ಮನೆಯಲ್ಲಿರ್ತಕ್ಕಂತಹ ನಿಮ್ಮ ತಂದೆ ತಾಯಿ, ನಿಮ್ಮ ಅಜ್ಜಿ ತಾತ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರು, ನಿಮ್ಮ ಬಂಧುಗಳು ಬಾಂಧವರು ಪ್ರತಿಯೊಬ್ಬರು ಸಹಿತ ಯಾರೊಬ್ಬರು ಬಂದಿಲ್ಲ ಅಂದ್ರೂ ಸಹಿತ ಬಂದಂತಹ ಪ್ರತಿಯೊಬ್ಬರಿಗೂ ಸಹಿತ ನೀವಿಲ್ಲಿ ಮಾಡಿದಂಥ ಸಂಕಲ್ಪ ಇವತ್ತು ನಿಮ್ಮ ಊರಿನ ಈ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲರನ್ನೂ ಸಹಿತ ಸಂರಕ್ಷಿಸಲಿ ಅಂತೇಳಿ ಇಲ್ಲಿರ್ತಕ್ಕಂಥ ಜಲಚರಗಳಿಗಾಗ್ಲಿ, ಪ್ರಾಣಿ ಪಕ್ಷಿಗಳಿಗಾಗ್ಲಿ, ವನಸಿರಿಗಳಿಗಾಗ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಪ್ರಕೃತಿ ದತ್ತವಾದಂತಹ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ಸಂಪೂರ್ಣವಾಗಿರಲಿ ಅಂತೇಳಿ ನಿಮ್ಮೆರಡೂ ಕೈಗಳನ್ನು ಮೇಲೆತ್ತಿ ಸ್ವಾಮಿಯೇ. 5 ವಿವಿಧ ಬಗೆಯ ಪರಿಮಳಗಳಲ್ಲಿ ಲಭ್ಯ ಮೋಕ್ಷ ಅಗರಬತ್ತಿಗಳು ಒಮ್ಮೆ ಕೊಂಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಾಪಸ್ ವಿಜಯಪುರಕ್ಕೆ ಹೋಗೋಣ.
ಶಬರಿಮಲೆಗೆ ಯಾತ್ರಿಕರು ಹೊರಡತಕ್ಕಂಥದ್ದು ದರ್ಶನ ಒಂದು ಭಾಗ ಆದರೆ ಸ್ವಾಮಿಗೆ ಅಭಿಷೇಕ ಮಾಡೋದಕ್ಕೆ ತುಪ್ಪವನ್ನು ತೆಗೆದುಕೊಂಡು ಹೋಗ್ತಾರೆ. 3 ಕಣ್ಣುಗಳಿರ್ತಕ್ಕಂತಹ ತೆಂಗಿನಕಾಯಲ್ಲಿ ಕಾಮ ಕ್ರೋಧ ಮದ ಮಾತ್ಸರ್ಯಗಳನ್ನು ದೂರ ಮಾಡಿಕೊಂಡು ಶ್ರದ್ಧೆಯಿಂದ ಭಕ್ತಿಯಿಂದ ಅಯ್ಯಪ್ಪನಿಗೆ ತುಪ್ಪವನ್ನು ತೆಗೆದುಕೊಂಡು ಹೋಗೋದು ಪದ್ಧತಿ. ಆ ತುಪ್ಪ ರಾಜ್ಯದ ದೇಶದ ಮೂಲ ಮೂಲೆಗಳಿಂದ ಭಕ್ತ ಸಮೂಹ ತೆಗೆದುಕೊಂಡು ಹೋದ್ರು ಸಹಿತ ಆ ಎಲ್ಲಾ ತುಪ್ಪವನ್ನು ಸ್ವಾಮಿ ಅಯ್ಯಪ್ಪನಿಗೆ ಅಭಿಷೇಕ ಮಾಡ್ತಾರೆ. ಆದರೆ ಆ ಅಯ್ಯಪ್ಪನಿಗೆ ಅಭಿಷೇಕ ಆಗ್ತಕ್ಕಂತಹದ್ದು ಬೆಳಗ್ಗೆ ಬ್ರಾಹ್ಮಿ ಕಾಲ. ಆ ಬ್ರಾಹ್ಮಿ ಮುಹೂರ್ತದ ಆ ಸಮಯದಲ್ಲಿ ತೆಗೆದಂತಹ ದ್ವಾರ ಮಾಧ್ಯಾಹ್ನಿಕ ಅಭಿಜಿನ್ ಲಗ್ನ ದಾಟಿ 4 ಗಂಟೆ ಸುಮಾರಿನವರೆಗೂ ಅಂದರೆ ಹೊತ್ತು ಇಳಿಯುವವರೆಗೂ ಸ್ವಾಮಿಗೆ ಅಭಿಷೇಕ ಮಾಡ್ತಾನೆ ಇರ್ತಾರೆ. ಆದರೆ ಅಭಿಷೇಕದ ದೃಶ್ಯ ಮಾತ್ರ ಯಾರು ಎಷ್ಟು ಕಣ್ಗಳಲ್ಲಿ ತುಂಬಿಸ್ಕೊಳ್ತಾರೋ ಗೊತ್ತಿಲ್ಲ. ಇವತ್ತಿನ ದಿನ ಬಿಜಾಪುರದ ಜನತೆಗೆ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಇಂಥ ಸುವರ್ಣ ಅವಕಾಶ ಹೇಗಿದೆ ಅಂದರೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ್ನ ಶಬರಿಮಲೆಗೆ ಹೋದ್ರೂ ಸಹಿತ ಇಷ್ಟು ಅಚ್ಚುಕಟ್ಟಾಗಿ ನೀವು ಅಭಿಷೇಕವನ್ನು ದರ್ಶನ ನೋಡ್ಲಿಕ್ಕೆ ಆಗೋದಿಲ್ಲ. ಆದರೆ ಇವತ್ತಿನ ದಿವಸ ಈ ಒಂದು ಸ್ಥಳದಲ್ಲಿ ಸ್ವಾಮಿ ಅಯ್ಯಪ್ಪನಿಗೆ ಫಲಪಂಚಾಮೃತ ಅಭಿಷೇಕ ಆದ ನಂತರ ತುಪ್ಪದ ಅಭಿಷೇಕ, ಇದನ್ನ ಕಣ್ತುಂಬಿಸ್ಕೊಳ್ಳಿ. ಈ ಒಂದು ಭಾಗ್ಯ ಇದು ಬೇಕು ಅಂದ್ರೆ ಸಿಗ್ತಕ್ಕಂಥದ್ದಲ್ಲ. ನಾಳೆ ಈ ಕ್ಷಣಕ್ಕೆ ನೀವು ಇದೇ ಫೀಲ್ಡ್ಗೆ ಬಂದರೂ ಇಲ್ಲಿ ಅಯ್ಯಪ್ಪನ ಸೇವೆ ನಿಮಗೆ ಸಿಗೋದಿಲ್ಲ. ಆದರೆ ಈ ಕಣ್ಗಳಿಂದ ಸ್ವಾಮಿನ ಕಣ್ತುಂಬ ನೋಡಿ ಅಯ್ಯಪ್ಪನಿಗೆ ಆಗ್ತಕ್ಕಂಥ ತುಪ್ಪದ ಅಭಿಷೇಕವನ್ನ ಕಣ್ತುಂಬಿಸ್ಕೊಳ್ಳಿ. ನೀವು ಶಬರಿಮಲೆಗೆ ಹೋಗಿ ದರ್ಶನ ಮಾಡ್ಲಿಕ್ಕೆ ಆಗದಿದ್ರು ಇಲ್ಲಿ ಅಯ್ಯಪ್ಪನ ದರ್ಶನ ಮಾಡುವಂತಹ ಭಾಗ್ಯ ಸಿಕ್ಕಿದೆಯಲ್ಲ, ಇದು ಬಹಳ ಪುಣ್ಯ. ಈ ಪುಣ್ಯ ಎಲ್ಲರಿಗೂ ನಿಮ್ಮಿಂದ 10 ಜನಕ್ಕೂ ದಾರಿದೀಪವಾಗಲಿ. ಹಾಗೆ ನಮ್ಮ ಜೀ ಕನ್ನಡ ವಾಹಿನಿಯಲ್ಲಿ ಪ್ರತಿಯೊಂದು ಚಿತ್ರೀಕರಿಸ್ತಾ ಇದ್ದೀವಿ. ಈ ಚಿತ್ರೀಕರಿಸ್ತಾ ಇರತಕ್ಕಂತಹ ಪ್ರತಿಯೊಂದು ಚಿತ್ರಣವನ್ನು ಮುಂದಿನ ದಿನದಲ್ಲಿ ಬಿಜಾಪುರದಲ್ಲಿ ನಡೆದಂತಹ ಈ ವೈಭವೀಪೂರಿತವಾದಂತಹ ಸುವರ್ಣಾಕ್ಷರಗಳಲ್ಲಿ ಬರೀಬಹುದಾದಂತಹ ಅಯ್ಯಪ್ಪನ ಅನುಷ್ಠಾನ ನೀವು ರಾಜ್ಯದಾದ್ಯಂತ ದೇಶದಾದ್ಯಂತ ಭಕ್ತ ಸಮೂಹ ನೋಡುತ್ತಿದ್ದು. ಸ್ವಾಮಿಯೇ ವೀಕ್ಷಕರೇ, ಬನ್ನಿ ವಿಜಯಪುರಕ್ಕೆ ಹೋಗೋಣ. ಏಕೆಂದ್ರೆ ಅಲ್ಲಿ ಕಾನನ ವಾಸ ಕಲಿಯುಗ ವರದ ಹರಿಹರ ಸುತ ಅಯ್ಯಪ್ಪ ಸ್ವಾಮಿಯ ಆರಾಧನೆಯನ್ನ ಬಹುಶಃ ವಿಜಯಪುರದವರೆಲ್ಲರೂ ಕೂಡ ನಮ್ಮನೆಯಲ್ಲಿ ಹಬ್ಬದ ವಾತಾವರಣ ಇವತ್ತು ಅನ್ನುವಂತೆ ಮಧುವಣಗಿತ್ತಿಯಂತೆ ವಿಜಯಪುರವನ್ನ ಅಲಂಕರಿಸಿ ಎಲ್ಲರೂ ಒಂದೇ ಸೂರಿನಡಿ ಸೇರಿ ಅಯ್ಯಪ್ಪನ ಆರಾಧನೆಯನ್ನ ಮಾಡ್ತಿದ್ದಾರೆ. ಆ ಎಲ್ಲ ವಿಶೇಷವಾದ ದೃಶ್ಯಾವಳಿಗಳನ್ನ ಈಗ ನೋಡೋಣ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಹರಿವರಾಸನಂ ಸ್ವಾಮಿ ವಿಶ್ವಮೋಹನಂ, ಹರಿದಧೀಶ್ವರಂ ಆರಾಧ್ಯ ಪಾದುಕಂ, ಹರಿವಿಮರ್ದನಂ ಸ್ವಾಮಿ ನಿತ್ಯನರ್ತನಂ, ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಶರಣಕೀರ್ತನಂ ಸ್ವಾಮಿ ಶಕ್ತಮಾನಸಂ, ಭರಣಲೋಲುಪಂ ಸ್ವಾಮಿ ನರ್ತನಾಲಸಂ, ಅರುಣಭಾಸುರಂ ಸ್ವಾಮಿ ಭೂತನಾಯಕಂ, ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ. ಪ್ರಣಯ ಸತ್ಯಕಂ ಸ್ವಾಮಿ ಪ್ರಾಣನಾಯಕಂ,
प्रणतकल्पकं स्वामि सुप्रभाञ्चितं प्रणवमन्दिरं स्वामि कीर्तनप्रियं हरिहरात्मजं स्वामि देवमाश्रये शरणमय्यप्प स्वामि शरणमय्यप्प शरणमय्यप्प स्वामि शरणमय्यप्प तुरगवाहनं स्वामि सुन्दराननं वरगदायुधं स्वामि वेदवर्णितं गुरुकृपाकरं स्वामि कीर्तनप्रियं हरिहरात्मजं स्वामि देवमाश्रये त्रिभुवनार्चितं स्वामि देवतात्मकं त्रिनयनं प्रभुं स्वामि दिव्यदेशिकं त्रिदशपूजितं स्वामि चिन्तितप्रदं हरिहरात्मजं स्वामि देवमाश्रये शरणमय्यप्प स्वामि शरणमय्यप्प शरणमय्यप्प स्वामि शरणमय्यप्प भवभयापहं स्वामि भावुकावहं भुवनमोहनं स्वामि भूतिभूषणं धवलवाहनं स्वामि दिव्यवारणं हरिहरात्मजं स्वामि देवमाश्रये कळमृदुस्मितं स्वामि सुन्दराननं कळभकोमलं स्वामि गात्रमोहनं कळभकेसरी स्वामि वाजिवाहनं हरिहरात्मजं स्वामि देवमाश्रये शरणमय्यप्प स्वामि शरणमय्यप्प शरणमय्यप्प स्वामि शरणमय्यप्प श्रुतजनप्रियं स्वामि चिन्तितप्रदं श्रुतिविभूषणं स्वामि साधुजीवनं श्रुतिमनोहरं स्वामि गीतलालसं हरिहरात्मजं स्वामि देवमाश्रये शरणमय्यप्प स्वामि शरणमय्यप्प शरणमय्यप्प स्वामि शरणमय्यप्प ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ವೀಕ್ಷಕರೇ, ಬನ್ನಿ ವಿಜಯಪುರಕ್ಕೆ ಹೋಗೋಣ. ಏಕೆಂದ್ರೆ ಅಲ್ಲಿ ಕಾನನ ವಾಸ ಕಲಿಯುಗ ವರದ ಹರಿಹರ ಸುತ ಅಯ್ಯಪ್ಪ ಸ್ವಾಮಿಯ ಆರಾಧನೆಯನ್ನ ಬಹುಶಃ ವಿಜಯಪುರದವರೆಲ್ಲರೂ ಕೂಡ ನಮ್ಮನೆಯಲ್ಲಿ ಹಬ್ಬದ ವಾತಾವರಣ ಇವತ್ತು ಅನ್ನುವಂತೆ ಮಧುವಣಗಿತ್ತಿಯಂತೆ ವಿಜಯಪುರವನ್ನ ಅಲಂಕರಿಸಿ ಎಲ್ಲರೂ ಒಂದೇ ಸೂರಿನಡಿ ಸೇರಿ ಅಯ್ಯಪ್ಪನ ಆರಾಧನೆಯನ್ನ ಮಾಡ್ತಿದ್ದಾರೆ. ಆ ಎಲ್ಲ ವಿಶೇಷವಾದ ದೃಶ್ಯಾವಳಿಗಳನ್ನ ಈಗ ನೋಡೋಣ. ಈ ಭಾಗದ ನಡೆದಾಡೋ ದೇವರು ಅಂತ ಹೇಳ್ತಕ್ಕಂತಹ ಪ್ರಖ್ಯಾತಿ ಹೊಂದಿರತಕ್ಕಂಥ ಸ್ವಾಮಿಗಳು ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳು ಅಯ್ಯಪ್ಪನ ಸೇವೆಗೆ ಶ್ರದ್ಧಾಭಕ್ತಿಯಿಂದ ಭಕ್ತರನ್ನ ನಿಮ್ಮೆಲ್ಲರನ್ನು ಸಹಿತ ಹರಿಸೋದಕ್ಕೋಸ್ಕರ ಸ್ವಾಮಿಗಳು ಇವತ್ತಿನ ದಿವಸ ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯಿಂದ
ಹಾಗೂ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಿಮ್ಮ ನಡೆದಾಡೋ ದೇವರಿಗೆ ಈ ಪುಷ್ಪಮಾಲೆ. ಬರೀ ಶಬರಿಮಲೆಯಲ್ಲಿ ಮಾತ್ರ ಅಯ್ಯಪ್ಪನ ದರ್ಶನಕ್ಕೆ ಇಷ್ಟು ಜನ ನೋಡ್ತಾ ಇದ್ವಿ, ಇವತ್ತು ನಮ್ಮೂರಲ್ಲೂ ಇಷ್ಟು ಜನ ಬಂದಿದ್ದಾರೆ ಅಂದರು. ಶಬರಿಮಲೆಯಿಂದ ಅಯ್ಯಪ್ಪ ಸ್ವಾಮಿ ಬಹುಶಃ ಆನೆ ಮೇಲೆ ಅಯ್ಯಪ್ಪ ಬಂದಿದ್ದಾನೆ, ಅಭಿಷೇಕವನ್ನು ನೋಡಿದ್ದಾನೆ, ಅಭಿಷೇಕದಲ್ಲಿ ತೃಪ್ತಿ ಪಟ್ಟಿದ್ದಾನೆ. ಇನ್ನು ಅಲಂಕಾರ ಆಗಬೇಕು, ಆಮೇಲೆ ಸ್ವಾಮಿಗೆ ಅರ್ಚನೆ ಆದ ನಂತರ ಏನು, ನೀವೆಲ್ಲರೂ ತಾಮಸದಿಂದ ತಾಳ್ಮೆಯಿಂದ ನೆಮ್ಮದಿಯುತವಾಗಿ ಕೂತ್ಕೊಂಡ್ರೆ ನಾನು ಬೆಂಗಳೂರಿಗೆ ಹೋಗೋ ಪ್ರಯಾಣ ಇನ್ನೂ 1 ಗಂಟೆ ಲೇಟ್ ಆದರೂ ಪರವಾಗಿಲ್ಲ, ನಾನು ನಿಮ್ಮ ಜೊತೆಲಿ ಇರ್ತೀನಿ. ಈ ನಿಮ್ಮ ಆನಂದ್ ಗುರೂಜಿಯವರ ಕಾರ್ಯಕ್ರಮ ರಾಜ್ಯದಾದ್ಯಂತ ದೇಶದಾದ್ಯಂತ ಪ್ರತಿಯೊಬ್ಬರ ಮನೆ ಮಾತಾಗಬೇಕು. ನೊಂದಿರ್ತಕ್ಕಂತಹ ಅವರ ಮನಸ್ಸಿಗೆ ಒಂದಿಷ್ಟು ಸಾಂತ್ವನವನ್ನು ಸಿಕ್ಕಿ ಪ್ರತಿಯೊಬ್ಬರ ಮನೆಯಲ್ಲೂ ತಂದೆ ತಾಯಿನ ಅಂದರೆ ಕೆಲವು ವಿಚಾರಗಳನ್ನು ನಾನು ಇಲ್ಲಿ ಮರ್ತೇ ಹೋಗ್ಬಿಟ್ಟಿದ್ದೀನಿ. ಆ ವಿಚಾರಗಳನ್ನ ನಾನು ಇಲ್ಲಿ ಹೇಳ್ತಾನೆ ಇಲ್ಲ. ಯಾಕೆಂದರೆ ನಿಮ್ಮಲ್ಲಿ ಆ ಭಾವನೆ ಇದೆ, ನಿಮ್ಮಲ್ಲಿ ಆ ದೊಡ್ಡತನ ಇದೆ, ನಿಮ್ಮಲ್ಲಿ ಗುರು ಹಿರಿಯರು ದೊಡ್ಡವರು ಚಿಕ್ಕವರು ಅಂತಕ್ಕಂಥದ್ದು ನೋಡಿಸುವಂಥ ಪ್ರೀತಿ ವಿಶ್ವಾಸ ಇದೆಯಲ್ಲ, ನಿಮ್ಮ ಮುಂದೆ ನನ್ನ ಬಾಯಿನ ಕಟ್ಟು ಹಾಕಿಬಿಟ್ಟಿದೆ. ನಾನಿಲ್ಲಿ ಏನು ಮಾತಾಡ್ದಂಗೆ ಆಗ್ತಾ ಇದ್ದೇನೆ. ಸ್ವಾಮಿ ಅಯ್ಯಪ್ಪನ ಆರಾಧನೆ ಮಹೋತ್ಸವ ಬಹಳ ವಿಶೇಷವಾಗಿ ವಿಜೃಂಭಣೆಯಾಗಿ ನಡೀತಿದೆ. ಹಾಗೆ ಸಾಕಷ್ಟು ಮೂಲೆಗಳಿಂದ ಆಗಮಿಸಿರ್ತಕ್ಕಂತಹ ಭಕ್ತ ಸಾಗರವೂ ಇಲ್ಲಿದೆ. ಆದರೆ ಬರೀ ತಲೆಬುರುಡೆ ಮಾತ್ರ ಕಾಣ್ತಾ ಇದೆ, ವಿದ್ಯುತ್ ಶಕ್ತಿ ಲೈಟ್ ಸಾಕಾಗ್ತಾ ಇಲ್ಲ. ಅಲ್ಲೆಲ್ಲೋ ಲೈಟ್ ಹಾಕಿದರೆ ಅದರ ಬದಲು ಇಲ್ಲಾದರೂ ಹಾಕಿದರೆ ನಮ್ಮ ಅಭಿಮಾನಿಗಳ ಮುಖನಾದರೂ ನೋಡಿ ಆನಂದಿಸ್ತಾ ಇದ್ದೇನೋ ನಾನು. ಸ್ವಾಮಿಗೆ ಅಲಂಕಾರ ಆಗೋ ತನಕ ಅಯ್ಯಪ್ಪನ ಭಜನೆಯನ್ನ ಎಲ್ಲರೂ ಚೆನ್ನಾಗಿ ಮಾಡೋಣ. 2 ಕೈಗಳನ್ನು ಮೇಲೆತ್ತಿ. ಇವತ್ತು ಮೈಕೈ ನೋವು ಬಂದರೂ ಪರವಾಗಿಲ್ಲ, ಮನೆಗೆ ಹೋಗಿ ಎಲ್ಲ ರಾತ್ರಿ ಬೇಕಾದ್ರೆ ಅಯೋಡಕ್ಸು ಅಮೃತಾಂಜನೋ ನಿಮ್ಮ ತಾಯಿ ಅಕ್ಕ ತಂಗಿರಿರ್ತಾರೆ ಹಚ್ಚುತ್ತಾರೆ. ಕೈಗಳನ್ನು ಜೋರಾಗಿ ಬಾರಿಸಿ ಅಯ್ಯಪ್ಪ ಶಬರಿಮಲೆಯಿಂದ ಓಡ್ ಬರಬೇಕು, ಇಲ್ಲಿಗೆ ಬರಬೇಕು. ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ, ಅಯ್ಯಪ್ಪ ಒಂಗೋಳಪ್ಪ, ಅಯ್ಯಪ್ಪ ಎನ್ ಗುರುನಾಥ, ಅಯ್ಯಪ್ಪ ಎನ್ ಕುಲದೈವ, ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ, ಸ್ವಾಮಿಯೇ ಸ್ವಾಮಿಯಪ್ಪ, ಅಯ್ಯಪ್ಪ ಶರಣಮಪ್ಪ, ಅಯ್ಯಪ್ಪ ಶರಣಮಪ್ಪ, ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿ ತಿಂದಾಗ ತೋಮ್ ತೋಮ್, ಅಯ್ಯಪ್ಪ ತಿಂದಾಗ ತೋಮ್ ತೋಮ್, ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿ ತಿಂದಾಗ ತೋಮ್ ತೋಮ್, ಅಯ್ಯಪ್ಪ ತಿಂದಾಗ ತೋಮ್ ತೋಮ್, ಭಗವಾನ್ ತಿಂದಾಗ ತೋಮ್ ತೋಮ್, ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿಯೇ ಸ್ವಾಮಿ ತಿಂದಾಗ ತೋಮ್ ತೋಮ್, ಅಯ್ಯಪ್ಪ ತಿಂದಾಗ ತೋಮ್ ತೋಮ್, ಅಯ್ಯಪ್ಪ ತಿಂದಾಗ ತೋಮ್ ತೋಮ್, ಸ್ವಾಮಿ ತಿಂದಾಗ ತೋಮ್ ತೋಮ್, ಭಗವತಿ ತಿಂದಾಗ ತೋಮ್ ತೋಮ್, ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ, ಸ್ವಾಮಿಯೇ ಸ್ವಾಮಿಯಪ್ಪ, ಅಯ್ಯಪ್ಪ ಶರಣಮಪ್ಪ, ಅಯ್ಯಪ್ಪ ಶರಣಮಪ್ಪ, ಅಯ್ಯಪ್ಪ ಭಗವಾನ್ ತಿಂದಾಗ ತೋಮ್ ತೋಮ್, ತಿಂದಾಗ ತೋಮ್ ತೋಮ್, ಸ್ವಾಮಿ ತಿಂದಾಗ ತೋಮ್ ತೋಮ್, ಅಯ್ಯಪ್ಪ ತಿಂದಾಗ ತೋಮ್ ತೋಮ್, ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯಪ್ಪ, ಅಯ್ಯಪ್ಪ ಶರಣಮಪ್ಪ, ಅಯ್ಯಪ್ಪ ಶರಣಮಪ್ಪ, ಅಯ್ಯಪ್ಪ ಶರಣಮಪ್ಪ, ಅಯ್ಯಪ್ಪ ಸ್ವಾಮಿಯೇ. ಶರಣಮಯ್ಯಪ್ಪ. ರೊಟ್ಟಿ ತಿಂದ ಜನ ನಿಮ್ಗೆ ಶಕ್ತಿನೋ, ಅನ್ನ ತಿಂದವರು ನನಗೆ ಶಕ್ತಿನೋ ನೋಡೇ ಬಿಡೋಣ ಅಂದ್ರೆ ರೊಟ್ಟಿ ತಿಂದವ್ರಿಗೆ ಶಕ್ತಿ ಇಲ್ಲ ಅಂತ ಗೊತ್ತಾಗೋಯ್ತು. ಚಪ್ಪಾಳೆನೆ ಬಾರಿಸ್ತಿಲ್ವಲ್ಲ, ಈ ಚಪ್ಪಾಳೆನೆ ಶಬರಿಮಲೆಯಿಂದ ಅಯ್ಯಪ್ಪ ಇಲ್ಲಿಗೆ ಓಡ್ ಬರೋದು. ಬಹಳ ಚೆನ್ನಾಗಿತ್ತು. ಬಹುಶಃ ನಭೂತೋ ನಭವಿಷ್ಯತ್. ಇವತ್ತು ಇಲ್ಲಿ ಆದಂತಹ ಆ ಸರ್ಪ, ನಿಮ್ಮ ಕೈಗಳು ಘಟ ಸರ್ಪ. ಸ್ವಾಮಿಗಳು ಹೇಳಿದ್ರು ಎಲ್ಲೋ ಒಂದು ಕಡೆ 1000 ಸರ್ಪಗಳ ದೇವಾಲಯ ಮಾಡಬೇಕು ಅನ್ನೋ ಸಂಕಲ್ಪ ಇದೆ ಅಂದಿದ್ರು. ಇಲ್ಲಿರ್ತಕ್ಕಂಥ ಲಕ್ಷಾಂತರ ಸರ್ಪಗಳು ಘಟ ಸರ್ಪಗಳಿದ್ದು ಕುಣಿಬೇಕಾದ್ರೆ ಆ 1000 ಸರ್ಪ ಏನು ದೊಡ್ಡದಲ್ಲ. ಅಯ್ಯಪ್ಪ ಸ್ವಾಮಿಯ ಆರಾಧನೆಯಲ್ಲಿ ಪಾಲ್ಗೊಳ್ಳೋದು ನಿಜಕ್ಕೂ ಒಂದು ಪುಣ್ಯದ ಕೆಲಸವೇ ಸರಿ. ಯಾಕಂದ್ರೆ ಭಜನೆಯ ಮಹಿಮೆ ಅಂತಹದ್ದು. ಬನ್ನಿ ಮುಂದೆ ವಿಜಯಪುರದಲ್ಲಿ ಏನ್ ಕಾರ್ಯಕ್ರಮ ಜರುಗ್ತಿದೆ ನೋಡೋಣ.
ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ, ಕಷ್ಟ ನಷ್ಟಗಳ ಮನದ ತುಮುಲಗಳ. ಓಂ ಸ್ವಾಮಿಯೇ 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 ಶರಣಂ ಶರಣ ಪೊನ್ನಯ್ಯಪ್ಪ ಅಯ್ಯನೇ ಪೊನ್ನಯ್ಯಪ್ಪ. ಸ್ವಾಮಿಯೇ ಶರಣಂ ಶರಣ ಪೊನ್ನಯ್ಯಪ್ಪ. ಸ್ವಾಮಿಯೇ ಶರಣಂ ಶರಣ ಪೊನ್ನಯ್ಯಪ್ಪ ಅಯ್ಯನೇ ಪೊನ್ನಯ್ಯಪ್ಪ. ಸ್ವಾಮಿಯೇ ಶರಣಂ ಶರಣ ಪೊನ್ನಯ್ಯಪ್ಪ ಅಯ್ಯನೇ ಪೊನ್ನಯ್ಯಪ್ಪ. ಸ್ವಾಮಿಯೇ ಸ್ವಾಮಿಯೇ ಹರಿಹರ ಸುತನೇ లోకవీరం మహాపూజ్యం సర్వరక్షాకరం విభుం పార్వతీ హృదయానందం శాస్తారం ప్రణమామ్యహం. విప్రపూజ్యం విశ్వవిద్యం విష్ణుశుద్ధోప్రియం సుతం విప్రప్రదానందం శాస్తారం ప్రణమామ్యహం. స్వామి శరణమయ్యప్ప స్వామి శరణమయ్యప్ప. స్వామియే హరివరాసనం విశ్వమోహనం హరికరీశ్వరం ఆరాధ్యపాదుకం హరివిమర్దనం నిత్యనర్తనం హరిహరాత్మజం దేవమాశ్రయే. శరణమయ్యప్ప స్వామి శరణమయ్యప్ప శరణమయ్యప్ప స్వామి శరణమయ్యప్ప. శరణకీర్తనం స్వామి శక్తమానసం వర్ణలోలుకం నర్తనాలసం అరుణపాసురం భూతనాయకం హరిహరాత్మజం దేవమాశ్రయే. శరణమయ్యప్ప స్వామి శరణమయ్యప్ప శరణమయ్యప్ప స్వామి శరణమయ్యప్ప. ప్రణయ సత్యకం ప్రాణనాయకం ప్రణవకల్పకం సుప్రభాజితం ప్రణవమందిరం కీర్తనప్రియం హరిహరాత్మజం దేవమాశ్రయే. శరణమయ్యప్ప స్వామి శరణమయ్యప్ప శరణమయ్యప్ప
ಸ್ವಾಮಿ ಶರಣಮಯ್ಯಪ್ಪ ಮುರುಗವಾಹನಂ ಸುಂದರಾನನಂ ವರುಗದಾಯುಧಂ ದೇವವರ್ಣಿಕಂ ಗುರುಕೃಪಾಕರಂ ಕೀರ್ತನ ಪ್ರಿಯಂ ಹರಿಹರಾತ್ಮಜಂ ದೇವಮಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ತ್ರಿಭುವನಾರ್ಚಿತಂ ಸ್ವಾಮಿ ದೇವಮಾತ್ಮಕಂ ತ್ರಿನಯನ ಪ್ರಭುಂ ಸ್ವಾಮಿ ದೇವದೇಜಿಕಂ ತ್ರಿದಳ ಪೂಜಿತಂ ಚಿಂತಿತ ಪ್ರಭುಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಪವಪಯಾಪರಂ ಕಾವುಕಾವುಹಂ ಭುವನಮೋಹನಂ ಭೂತಿಭೂಷಣಂ ಧವಳಪಾನಂ ದಿವ್ಯವಾರಣಂ ಹರಿಹರಾತ್ಮಜಂ ದೇವಮಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಕಳಮೃದಸ್ಮಿತಂ ಸ್ವಾಮಿ ಸುಂದರಾನನಂ ಕಳಪಕೋಮಲಂ ಗಾತ್ರಮೋಹನಂ ಕಳಪಕೇಸರೀ ವಾಜಿವಾಹನಂ ಹರಿಹರಾತ್ಮಜಂ ದೇವಮಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶ್ರಿತಜನಪ್ರಿಯಂ ಸ್ವಾಮಿ ಚಿಂತಿತ ಪ್ರಭುಂ ಶ್ರುತಿ ವಿಭೂಷಣಂ ಸಾಧು ಜೀವನಂ ಶ್ರುತಿ ಮನೋಹರಂ ಗೀತಲಾಲಸಂ ಹರಿಹರಾತ್ಮಜಂ ದೇವಮಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ 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 ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯ ಭಕ್ತ ಸಾಗರದಲ್ಲಿ ಇಲ್ಲಿವರೆಗೂ ತಾವೆಲ್ಲರೂ ಸಹಿತ ಶ್ರದ್ಧೆಯಿಂದ ಭಕ್ತಿಯಿಂದ ಶಬರಿಮಲೆಯಿಂದ ಸ್ವಾಮಿ ಅಯ್ಯಪ್ಪನ ಇಲ್ಲಿಗೆ ಕರೆತಂದು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅಯ್ಯಪ್ಪನಿಗೆ ವಿಶೇಷವಾದಂತಹ ಅಭಿಷೇಕ ಅಲಂಕಾರ ಭಕ್ತಿ ಸಾಗರ ಎಂಬತಕ್ಕಂಥ ಸಾಗರದಲ್ಲಿ ತಾವೆಲ್ಲರೂ ಸಹಿತ ಮಿಂದು ತೇಲಿದ್ದೀರಿ. ನಿಮ್ಮೆಲ್ಲರ ಕುಟುಂಬಕ್ಕೆ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಆಗಲಿ ಅಂತ ಹೇಳಿ ಮತ್ತೊಮ್ಮೆ ನಾನು ಅಯ್ಯಪ್ಪನ ಪ್ರಾರ್ಥಿಸ್ತಾ ಇದ್ದೇನೆ. ಸ್ವಾಮಿಯೇ ಹರಿಹರ ಸುತರೇ ನಿತ್ಯಾನ್ನದಾನ ಪ್ರಭುವೇ ನಯ್ಯಾಭಿಷೇಕ ಪ್ರಿಯನೇ ಕಾನನ ವಾಸನೇ ಅನ್ನದಾನ ಪ್ರಭುವೇ ಓಂ ಹರಿಹರ ಸುತನ್ ಆನಂದ ಚಿತ್ತನ್ ಅಯ್ಯನಯ್ಯಪ್ಪನ್ ಸ್ವಾಮಿಯೇ. ಸ್ವಾಮಿಯ ಪ್ರಸಾದ ಇದು ಮಹಾಪ್ರಸಾದ. ಈ ಪ್ರಸಾದವನ್ನು ಇಲ್ಲಿ ಭಕ್ತರು ರೆಡಿ ಮಾಡಿಟ್ಟಿದ್ದಾರೆ. ಸಾಧ್ಯವಾದಷ್ಟು ಪ್ರಸಾದವನ್ನು ನೂಕು ನುಗ್ಲು ಮಾಡ್ಕೊಳ್ತೀರಾ ಎಲ್ಲರೂ ತೆಗೆದುಕೊಳ್ಳಿ. ಅಕಸ್ಮಾತ್ ಇವತ್ತು ನೀವು ತೆಗೆದುಕೊಳ್ಳಿಕ್ಕೆ ಆಗಲಿಲ್ಲ ಅಂದರೂ ನಾಳೆ ಭಕ್ತ ಮಂಡಳಿಗೆ ಪುನಃ ನೀವು ಬಂದು ಪ್ರಸಾದವನ್ನು ಸ್ವೀಕರಿಸಬಹುದು. ಇದು ಸುಧಾಮ ಅಂದರೆ ಅವಲಕ್ಕಿ, ಇದಕ್ಕೆ ಬೇಕಾದಂತಹ ಪಂಚದ್ರವ್ಯಗಳನ್ನೆಲ್ಲವನ್ನು ಸಹಿತ ಸೇರಿಸಿ ಮಾಡಿರತಕ್ಕಂಥದ್ದು. ಈ ಮಹಾಪ್ರಸಾದವನ್ನು ನೀವು ನಿಮ್ಮ ಪರಿವಾರ ಎಲ್ಲರೂ ತೆಗೆದುಕೊಳ್ಳಿ. ಸ್ವಾಮಿಯ ಭಸ್ಮವನ್ನು ತೆಗೆದುಕೊಳ್ಳಿ. ಮತ್ತೊಮ್ಮೆ ಸ್ವಾಮಿಗೆ ಅಯ್ಯಪ್ಪನ ಒಂದು ವಿಶೇಷವಾದಂತಹ ಶರಣು ಕೂಗನ್ನು ಸ್ವಾಮಿಗೆ ಹೇಳ್ತಾ, ಸ್ವಾಮಿಯೇ 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 ಶರಣಮಯ್ಯಪ್ಪ. ಕಾರ್ತಿಕ ಮಾಸದಿಂದ ಮೊದಲುಗೊಂಡು ಮಕರ ಸಂಕ್ರಮಣದವರೆಗೂ ಅಯ್ಯಪ್ಪ ಸ್ವಾಮಿಯ ಆರಾಧನೆಯಂತೂ
ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ವಿಶೇಷವಾಗಿ ಆರಾಧನೆಯನ್ನ ಮಾಡಿದ್ದಾರೆ. ಅಲ್ಲಿಗೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಕೂಡ ಹೋಗಿದ್ರು. ಆ ಎಲ್ಲಾ ದೃಶ್ಯಾವಳಿಗಳನ್ನ ಬನ್ನಿ ಈಗ ನೋಡೋಣ. ತಂದೆ ಶರಣಮಯ್ಯಪ್ಪ, ಶರಣಮಯ್ಯಪ್ಪ, ತಂದೆ ಶರಣಮಯ್ಯಪ್ಪ. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ಶರಣಮಯ್ಯಪ್ಪ, ತಂದೆ ಶರಣಮಯ್ಯಪ್ಪ, ಶರಣಮಯ್ಯಪ್ಪ, ತಂದೆ ಶರಣಮಯ್ಯಪ್ಪ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಹರಿವರಾಸನಂ ಸ್ವಾಮಿ ವಿಶ್ವಮೋಹನಂ, ಹರಿದಧೀಶ್ವರಂ ಆರಾಧ್ಯ ಪಾದುಕಂ, ಹರಿವಿಮರ್ದನಂ ಸ್ವಾಮಿ ನಿತ್ಯನರ್ತನಂ, ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಶರಣಕೀರ್ತನಂ ಸ್ವಾಮಿ ಶಕ್ತಮಾನಸಂ, ಭರಣಲೋಲುಪಂ ಸ್ವಾಮಿ ನರ್ತನಾಲಸಂ, ಅರುಣಭಾಸುರಂ ಸ್ವಾಮಿ ಭೂತನಾಯಕಂ, ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ. ಪ್ರಣಯ ಸತ್ಯಕಂ ಸ್ವಾಮಿ ಪ್ರಾಣನಾಯಕಂ, ಪ್ರಣತಕಲ್ಪಕಂ ಸ್ವಾಮಿ ಸುಪ್ರಭಾಂಚಿತಂ, ಪ್ರಣವಮಂದಿರಂ ಸ್ವಾಮಿ ಕೀರ್ತನಪ್ರಿಯಂ, ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ತುರಗವಾಹನಂ ಸ್ವಾಮಿ ಸುಂದರಾನನಂ, ವರಗದಾಯುಧಂ ಸ್ವಾಮಿ ವೇದವರ್ಣಿತಂ, ಗುರುಕೃಪಾಕರಂ ಸ್ವಾಮಿ ಕೀರ್ತನಪ್ರಿಯಂ, ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ. ತ್ರಿಭುವನಾರ್ಚಿತಂ ಸ್ವಾಮಿ ದೇವತಾತ್ಮಕಂ, ತ್ರಿನಯನಂ ಪ್ರಭುಂ ಸ್ವಾಮಿ ದಿವ್ಯದೇಶಿಕಂ, ತ್ರಿದಶ ಪೂಜಿತಂ ಸ್ವಾಮಿ ಚಿಂತಿತಪ್ರದಂ, ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಭವಭಯಾಪಹಂ ಸ್ವಾಮಿ ಭಾವುಕಾವಹಂ, ಭುವನಮೋಹನಂ ಸ್ವಾಮಿ ಭೂತಿಭೂಷಣಂ, ಧವಳವಾಹನಂ ಸ್ವಾಮಿ ದಿವ್ಯವಾರಣಂ, ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ. ಕಳಮೃದುಸ್ಮಿತಂ ಸ್ವಾಮಿ ಸುಂದರಾನನಂ, ಕಳಭಕೋಮಲಂ ಸ್ವಾಮಿ ಗಾತ್ರಮೋಹನಂ, ಕಳಭಕೇಸರಿ ಸ್ವಾಮಿ ವಾಜಿವಾಹನಂ, ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ.
श्रुतजनप्रियं स्वामि चिन्तितप्रदं श्रुतिविभूषणं स्वामि साधुजीवनं श्रुतिमनोहरं स्वामि गीतलालसं हरिहरात्मजं स्वामि देवमाश्रये शरणमय्यप्पा स्वामि शरणमय्यप्पा शरणमय्यप्पा स्वामि शरणमय्यप्पा ಶ್ರೀಹರಿಮಾಯೆಯ ಅವತಾರ ವಿಶ್ವಮೋಹಿನಿಯ ಸಾಕಾರ ಶ್ರೀಹರಿಮಾಯೆಯ ಅವತಾರ ವಿಶ್ವಮೋಹಿನಿಯ ಸಾಕಾರ ಸುಧಾ ಸುಂದರಿಯ ನೃತ್ಯ ವಿಹಾರ ಸುರಮ್ಯ ಲಯ ಗತಿ ಮನೋಹರ ಶ್ರೀಹರಿಮಾಯೆಯ ಅವತಾರ ವಿಶ್ವಮೋಹಿನಿಯ ಸಾಕಾರ ಸ್ವಾಮಿಯೇ ಸ್ವಾಮಿಯೇ ಗುರುವಿನ್ ಗುರುವೇ ಎನ್ ಗುರುನಾಥರೇ ಸ್ವಾಮಿಯೇ ನಯ್ಯಾಭಿಷೇಕ ಪ್ರಿಯರೇ ತೇನಾಭಿಷೇಕ ಪ್ರಿಯರೇ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯಪ್ಪ ಶರಣಾಮಪ್ಪ ಶರಣಾಮಪ್ಪ ಸ್ವಾಮಿಯೇ ಗುರುವಿನ್ ಗುರುವೇ ಎನ್ ಗುರುನಾಥ ಎನ್ ಕುಲದೈವ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯಪ್ಪ ಶರಣಮಪ್ಪ 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 ಎನ್ಗಳಪ್ಪ ಎನ್ಗಳಪ್ಪ ಸ್ವಾಮಿಯೇ ಅಯ್ಯಪ್ಪೋ 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 ಸ್ವಾಮಿಯಪ್ಪ ಶರಣಮಪ್ಪ ಶರಣಮಪ್ಪ ಎನ್ ಗುರುನಾಥ ಎನ್ ಕುಲದೈವ ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿಯಪ್ಪ ಶರಣಮಪ್ಪ ಶರಣಮಪ್ಪ ಎನ್ ಗುರುನಾಥ ಎನ್ ಕುಲದೈವ ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿಯಪ್ಪ ಸ್ವಾಮಿಯೇ स्वामी अय्यप्पा स्वामी अय्यप्पा नीने गतियप्पा ननगे नीने गतियप्पा स्वामी अय्यप्पा स्वामी अय्यप्पा नीने गतियप्पा ननगे नीने गतियप्पा ಅಂಧಕಾರದಲ್ಲಿ ಅಲೆದಾಡುತ್ತಲಿರುವೆ ಕಂಗಳಿದ್ದು ತಂದೆ ಏನು ಕಾಣದಿರುವೆ ಅಂಧಕಾರದಲ್ಲಿ ಅಲೆದಾಡುತ್ತಲಿರುವೆ ಕಂಗಳಿದ್ದು ತಂದೆ ಏನು ಕಾಣದಿರುವೆ ಏಕೆ ಇನ್ನು ದೇವಾ ಕರುಣೆ ತೋರದಿರುವೆ ಏಕೆ ಇನ್ನು ದೇವಾ ಕರುಣೆ ತೋರದಿರುವೆ ಬೆಳಕಿನೆಡೆಗೆ ನನ್ನ ಬೇಗ ನಡೆಸು ನನ್ನ ಪ್ರಭುವೇ ಬೆಳಕಿನೆಡೆಗೆ ನನ್ನ ಬೇಗ ನಡೆಸು ನನ್ನ ಪ್ರಭುವೇ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ನನಗೆ ನೀನೇ ಗತಿಯಪ್ಪ ಸಿರಿಯುಬೇಕು ಎಂದು ಕೇಳಲಾರೆನಯ್ಯ ಸ್ವರ್ಗ ನೀಡು ಎಂದು ಬೇಡಲಾರೆನಯ್ಯ ಸಿರಿಯುಬೇಕು ಎಂದು ಕೇಳಲಾರೆನಯ್ಯ ಸ್ವರ್ಗ ನೀಡು ಎಂದು ಬೇಡ
ನೀಡಲಾರೆನಯ್ಯ. ಮುಕ್ತಿಗಾಗಿ ತಂದೆ ಕೈಯ ಚಾಚೆನಯ್ಯ, ಮುಕ್ತಿಗಾಗಿ ತಂದೆ ಕೈಯ ಚಾಚೆನಯ್ಯ. ಶಾಂತಿ ನೆಮ್ಮದಿಯನು ನೀಡಿ ದೇವ ರಕ್ಷಿಸಯ್ಯ, ಶಾಂತಿ ನೆಮ್ಮದಿಯನು ನೀಡಿ ದೇವ ರಕ್ಷಿಸಯ್ಯ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಹರಿವರಾಸನಂ ಸ್ವಾಮಿ ವಿಶ್ವಮೋಹನಂ, ಹರಿದಧೀಶ್ವರಂ ಆರಾಧ್ಯ ಪಾದುಕಂ. ಹರಿವಿಮರ್ದನಂ ಸ್ವಾಮಿ ನಿತ್ಯನರ್ತನಂ, ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಶರಣಕೀರ್ತನಂ ಸ್ವಾಮಿ ಶಕ್ತಮಾನಸಂ, ಭರಣಲೋಲುಪಂ ಸ್ವಾಮಿ ನರ್ತನಾಲಸಂ. ಅರುಣಭಾಸುರಂ ಸ್ವಾಮಿ ಭೂತನಾಯಕಂ, ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ. ಪ್ರಣಯ ಸತ್ಯಕಂ ಸ್ವಾಮಿ ಪ್ರಾಣನಾಯಕಂ, ಪ್ರಣತಕಲ್ಪಕಂ ಸ್ವಾಮಿ ಸುಪ್ರಭಾಂಚಿತಂ. ಪ್ರಣವಮಂದಿರಂ ಸ್ವಾಮಿ ಕೀರ್ತನಪ್ರಿಯಂ, ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ತುರಗವಾಹನಂ ಸ್ವಾಮಿ ಸುಂದರಾನನಂ, ವರಗದಾಯುಧಂ ಸ್ವಾಮಿ ವೇದವರ್ಣಿತಂ. ಗುರುಕೃಪಾಕರಂ ಸ್ವಾಮಿ ಕೀರ್ತನಪ್ರಿಯಂ, ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ. ತ್ರಿಭುವನಾರ್ಚಿತಂ ಸ್ವಾಮಿ ದೇವತಾತ್ಮಕಂ, ತ್ರಿನಯನಂ ಪ್ರಭುಂ ಸ್ವಾಮಿ ದಿವ್ಯದೇಶಿಕಂ. ಸಂಕ್ರಾಂತಿ ಹಬ್ಬ, ಸುಗ್ಗಿ ಹಬ್ಬ ನಿಮ್ಮೆಲ್ಲರ ಜೀವನದಲ್ಲಿ ಇನ್ನಷ್ಟು ಹಿಗ್ಗನ್ನ ತರಲಿ ಅಂತ ಹೇಳ್ತಾ ಸಮಸ್ತ ಜೀ ಕನ್ನಡ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕೂಡ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಹೋಗ್ಬರ್ತೀನಿ. ನಮಸ್ಕಾರ.